ಬೆಳಗ್ಗೆನೆ ಬಂದ ತಕ್ಷಣ ಊದ್ ಕಡ್ಡಿಲ್ಲ ಹಚ್ಚಕ್ಕಾಗಲ್ವೇನ್ರ? ಮಧ್ಯಾಹ್ನ ಆಗ್ಬೇಕು ಇವ್ರಿಗೆ, 1 ಗಂಟೆ ಹೊಡಿಬೇಕು, ಅಲ್ಲಿ ತನಕ ಕಾಯ್ತಾ ಇರ್ತಾರೆ. ಬಿರಿಯಾನಿ ಆಗೈತಾ ನೋಡು ಫಸ್ಟು. ಮಟನ್ ಬಿರಿಯಾನಿ ಮಾಡಿಸ್ತಾ ಇದ್ದೀನಿ ಇವತ್ತು. ಅದೇನಾಗಿದೆ ನೋಡು, ಬಿರಿಯಾನಿ ಎಲ್ಲ ಏನಾಗಿದೆ ನೋಡು. ತಲೆ ಮಾಂಸ ಅದು ಪಕ್ಕದಲ್ಲಿದೆ ನೋಡು, ಅದೇ ತಲೆ ಮಾಂಸದ್ದು ಏನಾಗಿದೆ ನೋಡೋದು. ನಮಸ್ಕಾರ ನಿಮ್ಮೆಲ್ರಿಗೂ ನಮ್ಮ ಇವತ್ತಿನ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಮುರಳಿ ಮಿಲಿಟರಿ ಹೋಟೆಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ಮುರಳಿ ಮಿಲಿಟರಿ ಹೋಟೆಲ್ ಕೋಪೌಟ್ ಬೈ ನ್ಯೂ ಪ್ರಶಾಂತ್ ಹೋಟೆಲ್, ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್, ಗಾಂಧಿನಗರ, ಬಸವೇಶ್ವರ ನಗರ, ತ್ಯಾಗರಾಜ ನಗರ, ಜೆಪಿ ನಗರ, ಜಯನಗರ. ಹೊಸದಾಗಿ ಶುರು ಮಾಡ್ತಾ ಇದ್ದಾರೆ ಟಿ ದಾಸರಳ್ಳಿ ಮೆಟ್ರೋ ಸ್ಟೇಷನಿನ ಪಕ್ಕ ನ್ಯೂ ಪ್ರಶಾಂತ್ ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಡೀಲಕ್ಸ್ ಅನ್ನ ಶುರು ಮಾಡ್ತಾ ಇದ್ದಾರೆ. ದೊಡ್ಡ ರೆಸ್ಟೋರೆಂಟು, ಅದ್ಭುತವಾಗಿರುವಂಥ 5,000 ಸ್ಕ್ವೇರ್ ಫೀಟ್ ರೆಸ್ಟೋರೆಂಟು, ಒಂದು 200 ಜನ ಕುತ್ಕೋಬೋದು, ಪಾರ್ಟಿ ಹಾಲ್ ಇದೆ, ಒಳ್ಳೆಯ ಒಂದು ಫ್ಯಾಮಿಲಿ ರೆಸ್ಟೋರೆಂಟು. ಅಷ್ಟು ದೊಡ್ಡ ಫ್ಯಾಮಿಲಿ ರೆಸ್ಟೋರೆಂಟು, ನಾಟಿ ಸ್ಟೈಲಿನ ಫ್ಯಾಮಿಲಿ ರೆಸ್ಟೋರೆಂಟು ಬೆಂಗಳೂರಲ್ಲಿ ಎಲ್ಲೂ ಇಲ್ಲ. ಇದೇ ಮೊಟ್ಟ ಮೊದಲನೆಯ ಅಷ್ಟು ದೊಡ್ಡಿನ ಫ್ಯಾಮಿಲಿ ರೆಸ್ಟೋರೆಂಟ್ ಇದು. ಅದ್ಭುತವಾಗಿದೆ, ಬನ್ನಿ ಎಂಜಾಯ್ ಮಾಡಿ. ಶನಿವಾರ ಭಾನುವಾರ 6ರಿಂದ 8 ಗಂಟೆವರೆಗೂ ನಾವಿರ್ತೀವಿ, ನಿಮ್ಮೆಲ್ಲ ನೋಡ್ಬೋದು, ನಮ್ಮ ಜೊತೆ ಊಟ ಮಾಡ್ಬೋದು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮ. ಮುರಳಿಯವರೇ, ಯಾರನ್ನು ಕರೆಸ್ತಾ ಇದ್ದೀರಾ? ಕರ್ನಾಟಕದ ಮೂಲೆ ಮೂಲೆಗಳಿಂದ ಜನಪ್ರಿಯವಾದಂಥ ಅದ್ಭುತವಾಗಿ ಮಾಂಸಾಹಾರಿ ಅಡುಗೆನ ತಯಾರು ಮಾಡುವಂಥವ್ರನ್ನ ಕರೆಸಿ ಅಡುಗೆಗಳನ್ನ ಮಾಡಿಸ್ತಾ ಇದ್ದೀವಿ. ಜೊತೆಗೆ ಹೋಟ್ಲವ್ರನ್ನ ಕರೆಸ್ತಾ ಇದ್ದೀವಿ, ಅವರ ಹೋಟೆಲಿನ ಅದ್ಭುತವಾದ ಅಡುಗೆಗಳನ್ನ ಮಾಡಿ ತೋರಿಸ್ತಾ ಇದ್ದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ವೈನ್ ಆ್ಯಡ್ ನಾಯ್ಡು ಮಿಲಿಟರಿ ಹೋಟೆಲ್, ಲಾಲ್ಬಾಗ್ ರಸ್ತೆಯಲ್ಲಿ MTR ಪಕ್ಕಕ್ಕೆ ಸುಮಾರು 8-10 ವರ್ಷಗಳಿಂದನೇ ಓಪನ್ ಆಗಿರುವಂಥ ಅದ್ಭುತವಾಗಿರುವಂಥ ಒಂದು ನಾಯ್ಡು ರೆಸ್ಟೋರೆಂಟ್ ಅವರು, ಮಿಲಿಟರಿ ಹೋಟ್ಲವರು, ನಾಯ್ಡು ಮಿಲಿಟರಿ ಹೋಟ್ಲವರು. ಅವ್ರನ್ನ ಕರೆಸ್ತಾ ಇದ್ದೀವಿ, ಒಂದೊಳ್ಳೆ ಅಡುಗೆ ಮಾಡಿ ತೋರಿಸ್ತಾ ಇದ್ದಾರೆ. ಸರ್, ನಾಯ್ಡು ಹೋಟ್ಲಲ್ಲಿ ಬಿರಿಯಾನಿ ತಿನ್ನಬೇಕು ಸರ್, ನೀವು ಹೆಂಗಿರುತ್ತೆ ಗೊತ್ತಾ ಮುರಳಿಯವರೇ ಅಂತ ಏನು ನಮ್ಮ ನಾಯ್ಡು ಅವ್ರು ಹೇಳಿದ್ದು ಕರ್ಕೊಂಬರ್ತಾ ಇದ್ದೀನಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಸರ್ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ಆರಾಮ್ ಸರ್. ಏನೋ ಸ್ವಲ್ಪ ವೀಕ್ ಆಗ್ಬಿಟ್ಟಿದ್ದೀರಾ? ಇಲ್ಲ ಸರ್. ನಾಚಿಕೆನಾ? ಏನು ರಾತ್ರಿ ನಿದ್ದೆ ಇಲ್ವಾ? ಇಲ್ಲ. ಕಣ್ಣೆಲ್ಲ ಊದ್ಕೊಂಡ್ಬಿಟ್ಟೈತೆ. ಮತ್ತೆ ಏನೇನು ಸಮಾಚಾರ? ಏನು ಮಾಡ್ತಾ ಇದ್ದೀರಾ? ಮಟನ್ ಬಿರಿಯಾನಿ ಸರ್. ಹೈದ್ರಾಬಾದ್ ದಮ್ ಬಿರಿಯಾನಿ ಮಾಡಕ್ಕೆ ಏನೇನು ತಂದಿದ್ದೀರಿ? ಹೈದರಾಬಾದಿ ಮಟನ್ ಬಿರಿಯಾನಿ ಬೇಕಾಗುವ ಸಾಮಗ್ರಿಗಳು: ಮಟನ್, ಅಕ್ಕಿ, ಮೊಸರು, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೊಟೊ, ಹಸಿ ಮೆಣಸಿನಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಮುಗ್ಗು, ಪಲಾವ್ ಎಲೆ, ಅರಿಶಿನ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ತುಪ್ಪ, ಎಣ್ಣೆ. ಸರ್ ಮಟನ್ ಹಾಕ್ತಾ ಇದ್ವಿ. ಮಟನ್ ಹಾಕ್ತಾ ಇದ್ದೀರಾ? ಮಟನ್ ಬಿರಿಯಾನಿ ಫೇಮಸ್ಸು. ಮಟನ್ ದಮ್ ಬಿರಿಯಾನಿ, ಹೈದ್ರಾಬಾದ್ ದಮ್ ಬಿರಿಯಾನಿ ಬೇರೆ ಇದು ಬೇರೆ ಹೇಳ್ಬಿಟ್ಟಿದ್ದಾರೆ. ಆಮೇಲೆ ಸ್ವಲ್ಪ ಸರ್ ಜಿಂಜರ್ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟು. ಆಮೇಲೆ ಉಪ್ಪು ಸರ್. ಏನು ಉಪ್ಪು ಹಾಕಿ 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 ಕಲ್ಲುಪ್ಪ, ಪುಡಿ ಉಪ್ಪ, ಕಲ್ಲುಪ್ಪು ಯಾವ್ದು ಬೇಕಾದ್ರೆ ಹಾಕೊಳ್ಳಿ. ನಿಮ್ಮ ಉಪ್ಪು ನಿಮಗೆ ಬಿಟ್ಟು ಸ್ವಾಮಿ. ಓಕೆ ಓಕೆ. ಆಮೇಲೆ ಹೇಳಿ. ಅಷ್ಟೇ ಅನ್ಸ್ಬಿಟ್ಟು ಅನ್ಸ್ಬಿಟ್ಟು ಹಾಂ ಬೇಯಿಸ್ಬೇಕು ಸರ್. ಆ ಕಡೆ ಈ ಕಡೆ ಏನು ಮಸಾಲ ಮಾಡ್ತೀರಿ? ಮಸಾಲ. ಆಯ್ತು ಬನ್ನಿ, ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಇಟ್ಕೊಳ್ಳಿ ಸ್ವಾಮಿ. ಉಪ್ಪು, ಧನಿಯಾ ಪುಡಿ, ನೀರು ಹಾಕಿದೀವಿ, ಮಟನ್. ಮಟನ್ಗೆ ಹಾಕಿದೀವಿ. ಇದನ್ನ 4 ವಿಷಲ್ ಕೂಗಿಸ್ಕೋಬೇಕು. 4 ವಿಷಲ್ ಕೂಗಿಸ್ಕೊಂಡ್ಮೇಲೆ ಹೈದ್ರಾಬಾದ್ ದಮ್ ಬಿರಿಯಾನಿ ಆಗೋದು. ಇದು ಮುಚ್ಚೋಣ? ಹಾಂ ಸರ್. ಇನ್ನೇನ ಕಾಪಿಸ್ಕೋಬೇಕಾ? ಅಷ್ಟೇ ಸರ್. ನಿಮ್ಮ ಯಜಮಾನ್ರಿಗೆ ಫೋನ್ ಮಾಡಿ ಕೇಳ್ತೀರಾ? ಇಲ್ಲ ಇಲ್ಲ, ಇಷ್ಟೇ ಸಾಕಾ? ಓಕೆ ಡನ್. ಹೇಳಿ ನೆಕ್ಸ್ಟ್ ಏನು ಪಾತ್ರೆ ಮಾಡಿ? ಪಾತ್ರೆ ಬೇಕು. ಏನಕ್ಕೆ ಪಾತ್ರೆ? ಅದೇ ಮಸಾಲ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಎಷ್ಟು ಬೇಕು? 150 ಗ್ರಾಮು, 25 ಗ್ರಾಮು, 30, 40, 50, 60, 70, 80, 90, 95, 99, 100 ಸಾಕಾ? ಸರ್ ಸ್ವಲ್ಪ ತುಪ್ಪ ಹಾಕೊಳ್ಳಿ. ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ ಹಾಕೊಳ್ಳಿ ಸರ್. ಓಕೆ ಎಸ್ ಸರ್. ನೆಕ್ಸ್ಟ್ ಚಕ್ಕೆ ಹಾಕ್ಬೇಕು. ಸಾಕಿ. ಲವಂಗ ಸರ್. ಸಾಕಿ. ಆಮೇಲೆ ಏಲಕ್ಕಿ ಸರ್. ಏಲಕ್ಕಿ. ಆಮೇಲೆ ಮೊಗ್ಗ ಸರ್. ಮೊಗ್ಗು. ಆಮೇಲೆ ಕುಯ್ತಾ ಕತೆ ಇರೋದು. ಎಸ್ ನೆಕ್ಸ್ಟ್. ಮೆಣಸಿನ್ಕಾಯಿ ಸರ್ ಹಾಕಿ. ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ. ಎಲೆಯಲ್ಲಿ ಮಾತ್ರ ಮುರಿಬೇಡಿ, ಯಾಕಂದ್ರೆ ಅನ್ನದ ಜೊತೆಗೆ ಸಿಕ್ಬಿಟ್ಟಾಗ ಗಂಟಲು ಸಿಗಾಕೊಂಡಿರೋಂಥ ಸಾಕಷ್ಟು ಉದಾಹರಣೆಗಳಿದೆ. ಆಮೇಲೆ ಎಲೆ ಅದೇನು ಮುರಿದಾಕರೆ ಏನು ಆಸ್ತಿ ಬಂದ್ಬಿಡಲ್ಲ, ನೀವು ಎಲೆ ಸಮೇತ ಹಾಕಿದ್ರೆ ಸಾಕು. ಎಸ್ ಸರ್. ಈರುಳ್ಳಿ ಸರ್. ಎಸ್ ಸರ್. ಓಕೆ
ಇದು ಫುಲ್ ಬ್ರೌನ್ ಆಗಬೇಕಲ್ವಾ ಇದು ಹೌದು ಸರ್ ಹೌದು ಸರ್ ಬ್ರೌನ್ ಆದಷ್ಟು ಮಜಾ. ಹೌದು ಒಳ್ಳೆ ಫ್ಲೇವರ್ ಬರ್ತದೆ. ಎಸ್ ಸರ್. ನೆಕ್ಸ್ಟು ಬಾಲರಾಜ್ ಇನ್ನೇನು ಹಾಕೋಬೇಕು ಅದಕ್ಕೆ? ಹಾಂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀರಾ? ಹಾಕಿ 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 ಹಾಕಿ. ಎಷ್ಟು 2 ಸ್ಪೂನಾ? 2 ಸ್ಪೂನ್ ಸರ್. ಓಕೆ. ನೆಕ್ಸ್ಟು ಬಿಡಿ, ಇನ್ನೇನು ಹಾಕಬೇಕು? ಅರಿಶಿನ ಎಲ್ಲೋ ಹಾಕಿದ್ದೀವಿ ಸ್ವಲ್ಪ. ರವಿಯವರ ಅರಿಶಿನ ಪುಡಿ. ನಂತರ ಹಾಂ ಟೊಮಾಟೊ ಸರ್. ಟೊಮೆಟೊ. ಓಕೆ. ಆಮೇಲೆ 4 ವಿಷಲ್ ಆಗಿದೆ. ಕುಕ್ಕರ್ನ ಆಫ್ ಮಾಡಿದ್ದೀವಿ, ಅಂದರೆ ಸ್ಟವ್ನ ಆಫ್ ಮಾಡಿದ್ದೀವಿ. ಕುಕ್ಕರ್ಲೆಲ್ಲ ತಣ್ಣಗಾಗಬೇಕು, ಮಾಂಸ ಚೆನ್ನಾಗಿ ಬೇಯಬೇಕು. ಹೈದ್ರಾಬಾದ್ ಬಿರಿಯಾನಿ ಅಂದ ತಕ್ಷಣ ಹಿಂಗೆ ಎಳೆದ್ರೆ ಕೈಯಲ್ಲಿ ಮೂಳೆ ಇರಬೇಕು, ಬಾಯಲ್ಲಿ ಮಾಂಸ ಇರಬೇಕು, ಅವಾಗಲೇ ಮಜಾ ಅದು. ಪುದೀನ ಕೊತ್ತಂಬರಿ ಸರ್. ಕೊತ್ತಂಬರಿ ಪುದೀನ ಹಾಕಿದ್ರು. ಕೊತ್ತಂಬರಿ ಹಾಕಿ. ಹ್ಞೂ ಪುದೀನ ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ, ಆಮೇಲೆ ಎಸ್ ಹಾಕಿ. ಗಟ್ಟಿ ಮೊಸರು 1 ಬೌಲು. ಗಟ್ಟಿ ಮೊಸರು 1 ಬೌಲು. ಆಮೇಲೆ ಸರ್ ಚಿಲ್ಲಿ ಪೌಡರ್ ಸರ್ ಸ್ವಲ್ಪ. ಚಿಲ್ಲಿ ಹಾಕೊಳ್ಳಿ 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 ಹಾಕೊಳ್ಳಿ. ಸ್ವಲ್ಪ ಚಿಲ್ಲಿ ಪೌಡ್ರು. ಆಮೇಲೆ ಉಪ್ಪು ಹಾಕೊಳ್ಳಿ ಸ್ವಲ್ಪ. ಮೊಸರು ಹಾಕಿದ್ದೀವಿ, ಉಪ್ಪು ಹಾಕೊಳ್ಳಿ. ನಂತರ ಎಸ್ ಸರ್. ಓಹೋ, ಮಟನ್ನು ಬೆಂದು ನೀರಾಗ್ಬಿಟ್ಟಿದೆ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹೈದರಾಬಾದ್ ದಮ್ ಬಿರಿಯಾನಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ನಮ್ಮ ನಾಯ್ಡು ಹೋಟ್ಲಲ್ಲಿ ಹೈದರಾಬಾದ್ ದಮ್ ಬಿರಿಯಾನಿ ಹೆಂಗಿರುತ್ತೆ ಅಂತ ನೋಡ್ಬೇಕು ನಾವು. ಈ ಕಡೆ ನಾವು ಸಿಕ್ಕಾಪಟ್ಟೆ ಸಖತ್ತಾಗಿರುವಂಥ ಮಟನ್ಗೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿ ಬೇಯಿಸ್ಕೊಂಡಿದ್ದೀವಿ. ಆ ಕಡೆ ಮಸಾಲ ತಯಾರಾಗಿದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಹಾಕೋಣ. ಹೌದು ಸರ್. 1 kg ಮಟನ್ಗೆ 1 kg ಅಕ್ಕಿ. ಹೌದು ಸರ್. ಮಟನ್ ಬಿರಿಯಾನಿ ಜಾಸ್ತಿ ಹೋಗ್ತಾ ನಿಮ್ಮ ಹೋಟ್ಲಲ್ಲಿ ಚಿಕನ್ ಬಿರಿಯಾನಿನಾ? ಚಿಕನ್ ಮಟನ್ 2 ಜಾಸ್ತಿ ಹೋದೆ ಅದು. ಜಾಸ್ತಿ ಚಿಕನ್ ಸರ್. ಚಿಕನೇನಾ? ವೆರಿ ಗುಡ್. ಹಂಗೆ ಹಾಕ್ತೇನೆ ಸರ್ ನೀರು. ನೀರು ಬೇಕಾ? ಹ್ಞೂ ಎಷ್ಟು ಬೇಕು ನೀರು? ನೀರೆಲ್ಲ ಎಲ್ಲ ಬೇಕಾ? ಹಾಕ್ಕೊಳ್ಳಿ ಸರ್. ಮತ್ತೆ ಅವಾಗಿಂದ ಏನು ನೋಡ್ತಾ ಇದ್ರಿ? ಓಕೆ. ಓಕೆ ಸರ್. ಇವಾಗ ಏನು ಮಾಡ್ತೀರಾ? ಅಕ್ಕಿ ಹಾಕದಾ? ಹಾಕಿ ಹಾಕ್ತೀವಿ. ನೀರಾಗಿ ಕಲಾಡ್ಸ್ಬಿಟ್ಟು ಹಾಕ್ಬಿಡಿ. ಯಾವುದು ವೇಸ್ಟ್ ಮಾಡೋಂಗಿಲ್ಲ. ನೀರೇ ಇಲ್ಲ ಅಲ್ಲಿ ವೇಸ್ಟ್ ಬೇರೆ ಮಾಡೋದು. ಬಾಸ್ಮತಿ ಅಕ್ಕಿನಾ? ಹೌದು ಸರ್. ನಿಮ್ಮ ಯಜಮಾನ್ ಹಾಕ್ಸೋದು? ಹೌದು ಸರ್. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾಯ್ಡು ಮಿಲಿಟರಿ ಹೋಟೆಲ್ ವೈನ್ ಯಾರ್ಡ್ ನಮ್ಮ ಊರ್ವಶಿ ಥಿಯೇಟರ್ ರೋಡಲ್ಲಿದೆ, ಲಾಲ್ಬಾಗ್ ರೋಡ್ನಲ್ಲಿ. MTR ಪಕ್ಕಕ್ಕೆ ಇದೆ ರೀ. ಹೋಗ್ಬಿಟ್ರೆ ಒಳ್ಳೆ ಮಜಾ. ಕೆಳಗಡೆ ಬೇರೆ ತೀರ್ಥ ಪಾನಕಗಳೆಲ್ಲ ಸಿಗುತ್ತೆ. ಮೇಲ್ಗಡೆ ಹೋಯ್ತು ಅಂದರೆ ಅದ್ಭುತವಾಗಿರುವಂಥ ಊಟ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಹೋಗಿ ಒಳ್ಳೆ ಊಟ ಮಾಡ್ಕೊಂಬನ್ನಿ. ಒಳ್ಳೆ ಬಿರಿಯಾನಿ ತಿನ್ನಿ, ನಾಟಿ ಕೋಳಿ ತಿನ್ನಿ, ಮುದ್ದೆ ತಿನ್ನಿ. ಹೆಂಗಿರುತ್ತೆ ಗೊತ್ತಾ? ಕಳೆದೋಗ್ಬಿಡ್ತೀರಾ. ಮೇಲಕ್ಕೆ ಮಾತ್ರ ಹೋಗಿ. ಓಹೋ, ಹಾಗೆ ಹೋಯ್ತಲ್ರಿ ಬಿರಿಯಾನಿ. ಆಯ್ತು ಸರ್. ಮುಚ್ಚೋಣ. ಹಾಂ ಸರ್. ಒಳ್ಳೆ ಒಂದು ಅದ್ಭುತವಾಗಿರುವಂಥ ಬಿರಿಯಾನಿ ತಯಾರು ಮಾಡ್ತಾ ಇದ್ದಾರೆ. ತುಂಬ ಸಖತ್ತಾಗಿದೆ, ಸಖತ್ತಾಗಿ ಆಗ್ತಾ ಇದೆ. ಒಳ್ಳೆ ಬಿರಿಯಾನಿ. ನೀರೆಲ್ಲ ಹಿಂಗೋಬೇಕು. 1-2 ನಿಮಿಷಕ್ಕೆ ನೀರೆಲ್ಲ ಹಿಂಗೋಗಿ ಶಿಶುದ ಅಕ್ಕಿ ಆಗ್ಬಿಡುತ್ತೆ.
ತಿಂತಾ ಇದೆ ಅದ್ರ ಮಜಾನೇ ಬೇರೆ. ಹೋಗಿ ನಾಯ್ಡು ಹೋಟ್ಲಿಗೆ ತಿನ್ ನೋಡಿ ಆಮೇಲೆ ಹೇಳಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವೈನ್ ಯಾರ್ಡ್ ನಾಯ್ಡು ಮಿಲಿಟರಿ ಹೋಟ್ಲ್ ಅವ್ರು ಬಂದಿದ್ದಾರೆ. ಲಾಲ್ಬಾಗ್ ರೋಡ್ ನಲ್ಲಿ MTR ಪಕ್ಕ ಅವ್ರ ಹೋಟ್ಲ್ ಇದೆ. ಅದ್ಭುತವಾಗಿರುವಂತಹ ಒಂದು ಹೈದರಾಬಾದ್ ಬಿರಿಯಾನಿನ ಅವರ ನಾಟಿ ನಮ್ಮ ನಾಯ್ಡು ಸ್ಟೈಲ್ ಅಲ್ಲಿ ಮಾಡಿ ತೋರಿಸ್ತಾ ಇದ್ದಾರೆ. ಓಕೆ, ಇನ್ನೇನು ರೆಡಿ ಆಗುತ್ತೆ. ದಮ್ ಕಟ್ಟಿದೀವಿ, ದಮ್ ಇಟ್ಟಿದೀವಿ, 10 ನಿಮಿಷ ಬಿಡ್ಲೇಬೇಕು. ಆಮೇಲೆ ತಿನ್ನೋದನ್ನ ನೀವು ನೋಡ್ಬೇಕು. ಏನ್ ಸರ್ ಇದು ಹೋಟ್ಲು ಬಿಟ್ಟು ಬಂದ್ಬಿಟ್ಟಿದ್ದೀನಿ, ಏನ್ ರೆಸ್ಟ್ ಸರ್, ನೀವು ಇಷ್ಟೊಂದು ಲೇಟ್ ಮಾಡ್ಬಿಟ್ರೆ ಆಗಲ್ಲ ಸರ್ ಅಂತ ಫುಲ್ ಟೆನ್ಷನ್ ಅವಾಗಿಂದ. ಆರಾಮಾಗಿರಿ ಅಂತ ಇದ್ದೀನಿ. ಏನ್ ಕೊತ್ತಂಬರಿ ಹಾಕಿರೋ ಅಂತ ಇನ್ನೂ ಒಂದು ಸ್ಪೂನ್ ತುಪ್ಪ ಹಾಕ್ಬೇಕಂತೆ, ಹಿಂಸೆ ಕೊಡ್ತಾ ಇದಾರೆ ರೀ. ಓಕೆ, ನೋಡೋಣ ಏನಾಗಿದೆ ಅಂತ. ಹಾಕ್ತೀರಾ ಹಾಕ್ರಿ, ಅದೇನ್ ಹಾಕ್ತೀರಾ ಹಾಕ್ರಿ. ಕೊತ್ತಂಬರಿ ಸರ್. ಪೂಜೆ 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 ಮಾಡ್ಬಿಡ್ರಿ. ಅಯ್ಯ ಕರ್ಮ ಕಾಂಡ. ಆಯ್ತಾ, ತುಪ್ಪ ಹಾಕ್ಬೇಕು, ಹಾಕ್ರಿ. ಅದೆಷ್ಟು ತುಪ್ಪ ಬೇಕಾಕೊಂಡ್ರಿ? ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂತ ತುಪ್ಪ. ಆಯ್ತಾ? ಆಯ್ತು ಸರ್. ಸಮಾಧಾನ ಆಯ್ತಾ? ಕೊಡ್ರಿ, ಅದು ಹೆಂಗ್ ಕೊಡ್ತೀರಾ ಕೊಡ್ರಿ ನೋಡೋಣ. ಬಿರಿಯಾನಿ ಮಾಡೋದಕ್ಕಿಂತ ಬಿರಿಯಾನಿ ತೆಗಿಯೋದ್ರಲ್ಲೇ ಮಜಾ ಇರೋದು. ತೆಗಿಬೇಕು ಅದನ್ನ. ಎಸ್, ಇದು ನಮ್ಮ ವೈನ್ ಯಾರ್ಡ್ ನಾಯ್ಡು ಮಿಲಿಟರಿ ಹೋಟ್ಲು, ಲಾಲ್ಬಾಗ್ ರೋಡು, MTR ಪಕ್ಕಕ್ಕೆ ಹೋದ್ರೆ ಗೊತ್ತಾಗುತ್ತೆ. ಯಜಮಾನರು ನಿಂತಿರ್ತಾರಲ್ಲಿ, ಉದ್ರುದ್ರಾಗಿರ್ಬೇಕನ್ನ. ಇದು ನಾಯ್ಡು ಹೋಟೆಲ್ನಿನ ದಮ್ ಬಿರಿಯಾನಿ, ಹೈದರಾಬಾದ್ ದಮ್ ಬಿರಿಯಾನಿ ಇರುತ್ತೆ. ಒಂದೊಂದು ಹೋಟ್ಲ್ ಒಂದೊಂದು ಥರ ಇರುತ್ತೆ, ಮಾಡೋವಂಥ ಕ್ರಮದ ಮೇಲೆ ಡಿಸೈಡ್ ಆಗಿರುತ್ತೆ. ಮಟನ್ ಚೆನ್ನಾಗಿ ಬೆಂದಿರಬೇಕು, ಉಪ್ಪು ಖಾರ ಹಿಡಿದಿರಬೇಕು. ಹೈದರಾಬಾದ್ ಬಿರಿಯಾನಿ ಅಂದರೆ ಲೈಟಾಗಿ ಮಸಾಲ ಇರಬೇಕು. ಆಕ್ಚುಲಾಗಿ ಹೈದರಾಬಾದ್ ಬಿರಿಯಾನಿ ಅಂದರೆ ಆಕ್ಚುಲಿಗೆ ಸ್ವಲ್ಪ ಲೇಯರ್ ಬಿರಿಯಾನಿ ಥರನೂ ಆಗುತ್ತೆ. ಅದು ಮೊಗರಾಯಿ ಬಿರಿಯಾನಿ ಅಂತ ಕರೀತಾರೆ. ಇದು ಒಬ್ಬೊಬ್ಬರು ಹೋಟ್ಲ್ನಲ್ಲಿ ಒಂದೊಂದು ಫೇಮಸ್ ಆಗಿರುತ್ತೆ. ನಾಯ್ಡು ಮಿಲಿಟರಿ ಹೋಟೆಲ್, ಆಂಧ್ರ ಸ್ಟೈಲ್ ದಮ್ ಬಿರಿಯಾನಿ. ಕರೆಕ್ಟಾಗಿ ಹೇಳಿದ್ರು ಬಾಲರಾಜ್ ಅವರು. ಸಕ್ಕಾಪಡೆ ಕಷ್ಟಪಟ್ಟು ಮಾಡಿದ್ದಾರೆ, ರುಚಿಯಾಗಿ ಮಾಡಿದ್ದಾರೆ. ಇದನ್ನ ಹೆಂಗ್ ಮಾಡಿದ್ದಾರೆ ಅಂದರೆ ನೋಡಿದ್ಮೇಲೆ ಗೊತ್ತಾಗೋದು. ತಿನ್ನಕ್ಕೆ ನಾವು, ನೋಡೋಕ್ಕೆ ನೀವು ಚೆನ್ನಾಗಿದ್ರೆ ನಿಮಗೆ, ಚೆನ್ನಾಗಿಲ್ಲ ಅಂದರೆ ನಮಗೆ. ಬನ್ರಿ 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 ಬನ್ರಿ. ಮೊಸರು ಬಜ್ಜಿ ತಂದಿದ್ದೀರೇನ್ರಿ? ಇಡ್ರಿ ಇಲ್ಲಿ, ಕುತ್ಕೊಳ್ರಿ ಕುತ್ಕೊಳ್ರಿ ಕುತ್ಕೊಳ್ರಿ. ಟೇಸ್ಟ್ ಮಾಡ್ಬಿಡೋದಾ? ಮಾಡಿ ಸರ್. ಎಲ್ಲಿ ಬಾಸ್ ಬಂದಿಲ್ವಾ? ಬಂದಿದೆ ಸರ್. ಬರ್ತೀನಿ ಅಂದ್ರಲ್ರಿ? ಬಂದಿದೆ ಸರ್. ಲೋಕನಾಥ ನಾಯ್ಡು ಅವರೇ ಎಲ್ಲಿದ್ದೀರಾ ರೇ? ಬನ್ರಿ ನಾಯ್ಡು ಅವರೇ. ನಿಮ್ಮ ಬಾಲರಾಜ್ ಅವರು ಅದ್ಭುತವಾಗಿರುವಂತ ಒಂದು ಹೈದರಾಬಾದ್ ದಮ್ ಬಿರಿಯಾನಿ ಮಾಡಿದ್ದಾರೆ. ಬನ್ನಿ ಸರ್, ಆರಾಮ ಚೆನ್ನಾಗಿದ್ದೀರಾ? ಏನು ಒಬ್ಬರೇ ಬಂದಿದ್ದೀರಾ? ವೈಫ್ ಕರ್ಕೊಂಡ್ಬರ್ತೀನಿ ಅಂದ್ರೆ? ಇಲ್ಲ, ಸ್ವಲ್ಪ ಕುತ್ಕೊಳ್ರಿ. ಒಳ್ಳೆ ನಾಯ್ಡುಗಳ ಕಥೆ ಆಯ್ತಲ್ಲ, ಕರ್ಕೊಂಡ್ಬರ್ಬಾರ್ದ ನೀವು ವೈಫ್ನ? ನೆಕ್ಸ್ಟ್ ಟೈಮ್ ಬರ್ತೀವಿ ಸರ್. ನೆಕ್ಸ್ಟ್ ಟೈಮ್ ಬರ್ತೀರಾ? ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತ ಒಂದು ಬಿರಿಯಾನಿನ ಮಾಡಿಕೊಟ್ಟಿದ್ದಾರೆ. ವೈನ್ ಯಾರ್ಡ್, ಅದು ಕೆಳಗಡೆ ಒಂದು ಜ್ಯೂಸ್ ಅಂಗಡಿ, ಮೇಲ್ಗಡೆ ಅದ್ಭುತವಾಗಿರುವಂಥ ಒಂದು ನಾಯ್ಡು ಮಿಲಿಟರಿ ಹೋಟೆಲ್. ನಮ್ಮ MTR ಪಕ್ಕ ನಮ್ಮ ಊರ್ವಶಿ ಥಿಯೇಟರ್ ಏನಿದೆ ಲಾಲ್ಬಾಗ್ ರೋಡಲ್ಲಿ, ಅದೇ ರೋಡಲ್ಲಿದೆ. MTR ಪಕ್ಕಕ್ಕೆ ಇದೆ. ಅದ್ಭುತವಾಗಿರುವಂಥ ಮಾಂಸಾಹಾರಿಗಳ ಅಡುಗೆ ಇದು, ತುಂಬ ಸಖತ್ತಾಗಿದೆ. ಸರ್ ಟೇಸ್ಟ್ ಮಾಡಬೇಕು, ಟೇಸ್ಟ್ ಮಾಡೋದಾ? ಖಂಡಿತ ಮಾಡಿ ಸರ್. ಬಾಪ ಇಲ್ಲಿ ಪ್ಲೇಟ್ ತಗೊಂಬರಪ್ಪ, ಇಲ್ಲಿ ಮೂರ್ತಿ ಬಾ. ಬಾರ ಹೊಟ್ಟೆ ಸಿಗ್ತಾ ಇದೆ, ಬಾರ ಬೇಗಲೇ. ಬೋಟಿ ಬೇಯ್ತಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ ಅವ್ರನ್ನ ಕೇಳು. ನನಗೆ ಕೇಳಿದ್ರೆ ಬೋಟಿ ಬೇಯ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಇದೆ ಕಾಯಿ, ಕಾಯಿ ಚಿಪ್ಪು ಹಾಕೋಗಲೇ. ತೆಂಗಿನಕಾಯಿ ಹಾಕ್ಬಿಡ ಪೂರ್ತಿ. ತೆಂಗಿನಕಾಯಿ ಹೊಡೆದ್ಬಿಟ್ಟು ಕಾಯಿನೆಲ್ಲ ಚೆನ್ನಾಗಿ ತುರ್ಕೊಂಡು ಚಿಪ್ಪು ಮಿಕ್ಕಿರ್ತಲ್ಲ ಅದನ್ನ ಅದ್ರೊಳಗೆ ಹಾಕು, ಬೇಯುತ್ತೆ. ಹೋಗು, ತೆಂಗಿನಕಾಯಿ ಹಾಕೋ ನನ್ನ ಮಗನೇ ನೀನು. ಸರ್ ತೊಳಿ, ಹಾಕೊಳ್ಳಿ, ತೊಳಿ. ಇದಕ್ಕೇನು ನೀವು ನಿಮ್ಮ ಹೋಟೆಲ್ನಲ್ಲಿ ರಾಯ್ತಾ ಕೊಡ್ತೀರಾ ಅಥವಾ ಅದಕ್ಕೆ ಶೇರ್ವಾ ಕೊಡ್ತೀರಾ? ರೈತ ಗ್ರೇವಿ ಎರಡು ಕೊಡ್ತೀರಾ? ಎರಡು ಕೊಡ್ತೀವಿ. ಓಕೆ, ಟೇಸ್ಟ್ ಮಾಡ್ಬೋದಾ? ಮಾಡಿ ಸರ್. ಮಾಡಿ ಸರ್. ಹಾಕೊಳ್ಳಿ ಸರ್. ಎಷ್ಟು ಗಂಟೆವರೆಗೂ ಬಿರಿಯಾನಿ ಸಿಗುತ್ತೆ? ಬೆಳಗ್ಗೆ 10 ಗಂಟೆಯಿಂದ 11:30 ತನಕ. ಎಷ್ಟು ಸರಿ ಮಾಡ್ತೀರಾ? ಮಧ್ಯಾಹ್ನ ಒಂದ್ಸತಿ, ಈವ್ನಿಂಗ್ ಮಾತಾಡಿ. ಚಿಕನ್ ಬಿರಿಯಾನಿ ಜಾಸ್ತಿ ಸಿಗುತ್ತಾ ಮಟನ್ ಬಿರಿಯಾನಿ? ಚಿಕನ್ ಎರಡು ಎಲ್ಲ ಹೋಗುತ್ತೆ. ಚಿಕನ್ ಬಿರಿಯಾನಿ ಸ್ವಲ್ಪ 40-60 ರೇಷಿಯೋಲ್ಲಿ ಹೋಗುತ್ತೆ. ಮಜವಾಗಿದೆ. ಅದಕ್ಕೆ ನಾಟಿ ಚಿಕನ್ ಗ್ರೇವಿ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸರ್. ತರಬೇಕಾಯ್ತು ಹೋಟ್ಲಿಂದ, ಹಾಕೋತಾ ಇದ್ವಿ. ಬರೀ ಕೈಲಿ ಬಂದ್ಬಿಟ್ರೆ ನಾಯ್ಡುಗಳು? ಇಲ್ಲ, ತರೋಣ ಸರ್. ಈ ಥರ ಒಳ್ಳೆ ನಾಯ್ಡು ಹೋಟ್ಲಿಗೆ ಹೋಗ್ಬೇಕು, ಬಿರಿಯಾನಿ ತಿನ್ನಬೇಕು, ಚಾಪ್ಸ್ ರುಚಿ ನೋಡಬೇಕು ಅಂದರೆ
ಫೋನ್ ನಂಬರ್ ಬರ್ಕೊಳ್ಳಿ ಸರ್. ಫೋನ್ ನಂಬರ್ ಹೇಳಿ. 22 22 11 11 2727. 2727 ಫೋನ್ ಮಾಡಿ. MTR ಪಕ್ಕ ರೀ, ಲಾಲ್ಬಾಗ್ ರೋಡ್ನಲ್ಲಿ ಹೋಗಿ ಬನ್ರಿ, ಸಖತ್ತಾಗಿದೆ. ಥ್ಯಾಂಕ್ ಯು ಸರ್. Welcome. ಥ್ಯಾಂಕ್ ಯು. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ, ರುಚಿಯಾಗಿದೆ. ಅಂದರೆ ಬಿರಿಯಾನಿ ಅಂದ ತಕ್ಷಣ ಕೆಟ್ಟ ಮಸಾಲ ಇರಬೇಕು, ತಿನ್ನೋಕ್ಕಾಗಲ್ಲ, ಆ ಥರ ಸೀನ್ ಏನಿಲ್ಲ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಖಾಲಿ ಮಾಡಬೇಕು, ಖಾಲಿ ಮಾಡೇ ಮಾಡ್ತೀನಿ, ಆದರೆ ಬಿರಿಯಾನಿ ಮಾತ್ರ ನೋಡ್ಕೊಂಡಿದ್ದೀರಲ್ಲ, ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದ್ದಾರೆ. ಮಟನ್ ತರಿಸಿ ಈ ಸ್ಟೈಲಲ್ಲೂ ಒಂದ್ಸರಿ ಬಿರಿಯಾನಿನ ಮಾಡ್ಕೊಳ್ಳಿ. ಹೈದರಾಬಾದಿ ಮಟನ್ ಬಿರಿಯಾನಿ ಮಾಡುವ ವಿಧಾನ: ಮೊದಲು ಕುಕ್ಕರ್ಗೆ ಮಟನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, ನೀರು, ಧನಿಯಾ ಪುಡಿ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 4 ವಿಸಲ್ ಕೂಗಿಸಿ. ಒಂದು ಪಾತ್ರೆಗೆ ಎಣ್ಣೆ, ತುಪ್ಪ, ಚಕ್ಕೆ, ಲವಂಗ, ಏಲಕ್ಕಿ, ಮೊಗ್ಗು, ಹಸಿ ಮೆಣಸಿನಕಾಯಿ, ಪಲಾವ್ ಎಲೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಟೊಮೊಟೊ, ಪುದೀನ, ಕೊತ್ತಂಬರಿ ಸೊಪ್ಪು, ಮೊಸರು, ಅಚ್ಚ ಖಾರದ ಪುಡಿ, ಉಪ್ಪು ಹಾಕಿ ಬೇಯಿಸಿಕೊಂಡ ಮಟನ್ ಮತ್ತು ಸೂಪ್, ಅಕ್ಕಿ ಹಾಕಿ ಬೇಯಿಸಿ ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕಿದರೆ ಹೈದರಾಬಾದಿ ಮಟನ್ ಬಿರಿಯಾನಿ ನಿಮ್ಮನೆಯಲ್ಲೂ. ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದ ಅಡುಗೆಗಳನ್ನ ಮಾಡ್ಕೊಳ್ಳಿ ಮುರಳಿಯವರೇ ಅಂತ ಹೇಳಿದ್ದಾರೆ. ನಮ್ಮನೆ ರುಚಿ ನೋಡಿದ್ರೆ ಮುರಳಿಯವರೇ ಮೋಸ್ಟ್ಲಿ ನೀವು ಕಳೆದೋಗ್ಬಿಡ್ತೀರಾ. ಎಂತೆಂಥ ಅಡುಗೆ ಮಾಡ್ತೀವಿ ಗೊತ್ತಾ ಅಂತೇಳಿ ಫ್ರೆಸರ್ ಟೌನಿಂದ ಒಬ್ರು ಬಂದಿದ್ದಾರೆ, ಅವ್ರನ್ನ ಕರ್ಕೊಂಡ್ಬರ್ತಾ ಇದೀವಿ. ಅಮ್ಮ ನಮಸ್ಕಾರ, ಬನ್ನಿಮ್ಮ. ನಮಸ್ಕಾರ. ಏನು ತಮ್ಮ ಹೆಸರು? ಸತ್ಯಶ್ರೀ ಅಂತ. ಸತ್ಯಶ್ರೀ ಅವರೇ, ಏನು ಮಾಡ್ಕೊಂಡಿದ್ದೀರಿ? ನಾನು ಮುಂಚೆ ಕೆಲಸ ಮಾಡ್ತಾ ಇದ್ದೆ, ಇವಾಗ ಹೌಸ್ ವೈಫ್ ಆಗ್ತೀನಿ. ಓಕೆ, ಎಲ್ಲಿ ಕೆಲಸ ಮಾಡ್ತಾ ಇದ್ರಿ ಮುಂಚೆ? TVS ಅಲ್ಲಿ ಕೆಲಸ ಮಾಡ್ತಾ ಇದ್ರಾ? ಸಾಕಾಯ್ತಾ ಕೆಲಸ ಮಾಡಿ ಮಾಡಿ? ಹೌದು ಸರ್. ಯಜಮಾನ್ರು ಏನು ಮಾಡ್ತಾರೆ? ಬಿಸ್ನೆಸ್ ಮಾಡ್ತಾರೆ ಸರ್. ಓಕೆ, ಬಂದಿದ್ದಾರೆ ಯಜಮಾನ್ರು. ಬಂದಿದ್ದಾರೆ. ಏನವ್ರ ಹೆಸರು? ರವಿಕುಮಾರ್ ಅಂತ. ರವಿಕುಮಾರ್ ನಮಸ್ಕಾರ. ಆಮೇಲೆ ಏನು ಮಾಡ್ತಾ ಇದ್ದೀರಾ ಸ್ಪೆಷಲ್ ಮಿಲಿಟರಿ ಹೋಟ್ಲಿಗೆ ಬಂದು? ಕಲೀಜಾ ಮಾಡ್ತಾ ಇದ್ದೀನಿ. ಕಲೀಜಾ ಫ್ರೈ ಮಾಡ್ತಾ ಇದ್ದೀನಿ. ಕಲೀಜಾ ಫ್ರೈ ಮಾಡೋಕ್ಕೆ ಸತ್ಯಶ್ರೀ ಏನೇನು ತಂದಿದ್ದೀರಿ? ಕಲೇಜಾ ಫ್ರೈ ಬೇಕಾಗುವ ಸಾಮಗ್ರಿಗಳು: ಕಲೇಜಾ, ಈರುಳ್ಳಿ, ಹಸಿ ಮೆಣಸಿನಕಾಯಿ, ಟೊಮೊಟೊ, ಸೋಂಪು, ಜೀರಿಗೆ, ಚಕ್ಕೆ, ಲವಂಗ, ಅರಿಶಿನ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು, ಪುದೀನ, ಕರಿಬೇವು, ಉಪ್ಪು, ಎಣ್ಣೆ. ಶುರು ಮಾಡೋಣ. ಹಾಂ ಸರ್. ಯಾರಿಗೆ ಇಷ್ಟ ನಿಮ್ಮಲ್ಲಿ ಕಲೀಜಾ ಇಲ್ಲ? ರವಿಕುಮಾರ್ ಅವ್ರಿಗ? ಹಾಂ, ಇಷ್ಟ ಸರ್. ಇನ್ನು ರವಿಕುಮಾರ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನೀವು? ಏನು ಬಿಸ್ನೆಸ್ ಮಾಡ್ತಾರೆ? ಫೈನಾನ್ಸ್ ಮಾಡಿ. ಹೌದಾ? ಹೌದು ಸರ್. ನಾವು ಫ್ರೆಂಡ್ ಮಾಡ್ಕೋಬೇಕು. ಹೋಟ್ಲು ನಡೆಸೋದು ಅಷ್ಟೊಂದು ಇಟಿ ಅಲ್ಲ ಸ್ವಾಮಿ. ದಿನ ಫೈನಾನ್ಸ್ ತಗೋಬೇಕು, ಪಿಗ್ಮಿ ಕಟ್ಟಬೇಕು, ಅವಲೇ ಹೋಟೆಲ್ ಬಿಸ್ನೆಸ್ ನಡೆಯೋದು. ರವಿಕುಮಾರ್, ಆಮೇಲೆ ಬರ್ತೀನಿ. ಎಸ್ ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಸರ್, ಫಸ್ಟ್ ಸ್ವಲ್ಪ ಈರುಳ್ಳಿ ಹಾಕ್ಕೊಂತೀನಿ. ಈರುಳ್ಳಿ ಮಿಕ್ಸಿಗ ಗ್ರೈಂಡ್ ಮಾಡ್ತಾ ಇದ್ದೀರಾ? ಹೌದು ಸರ್. ಓಕೆ. ಸ್ವಲ್ಪನೇ ಹಾಕ್ತೀನಿ. ಓಕೆ. ಆಮೇಲೆ ಸ್ವಲ್ಪ ಚಿಲ್ಲಿ ಗ್ರೀನ್ ಚಿಲ್ಲಿನ ಹಾಕೊಳ್ತಾ ಇದ್ದಾರೆ. ಆಮೇಲೆ ಸೋಂಪು ಸ್ವಲ್ಪ ಹಾಕ್ತೀನಿ. ಸ್ವಲ್ಪ ಸೋಂಪು, ಜೀರಿಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿ. ಎಸ್ ಮೇಡಮ್. ಏನು ಮಗನ ಹೆಸರೇನು? ಸೂರಜ್ ಅಂತ. ಸೂರಜ್. ಮಗಳ ಹೆಸರು? ಯಾಮಿನಿ. ಓಕೆ. ಏನು ಬೇಕು? ಒಂದು ಚಕ್ಕೆ ಹಾಕ್ತೀನಿ. ಒಂದೇ ಒಂದು ಚಕ್ಕೆನಾ? ಒಂದು ಚಕ್ಕೆ. ಈ ಕಲೀಜಿ ಫ್ರೈ ಯಾರಿಗಿಷ್ಟ ನಿಮ್ಮಲ್ಲಿ? ಎಲ್ಲರಿಗೂ ಇಷ್ಟ ಸರ್. ಎಲ್ಲ ತಿಂತಾರಾ? ಇದಕ್ಕೆ ದೋಸೆ ಮಾಡ್ತೀರಾ? ಏನು ಮಾಡ್ತೀರಿ? ಚಪಾತಿ, ದೋಸೆ ಎಲ್ಲ ಮಾಡ್ತೀರಿ? ಇಡ್ಲಿಗೆ 2 ಚಕ್ಕೆ, 2 ಲವಂಗ ಅಷ್ಟೇ. ಎರಡೇ? ಹಾಂ ಸರ್. ಅಯ್ಯೋ, 2 ಇಲ್ಲಪ್ಪ, 2 ಲವಂಗ, ಪೀಸ್ ಇಷ್ಟೇ ಚಕ್ಕೆ. ಓಕೆ, ಮಾಡಿ. ಓಕೆ. ಎಸ್. ಏನಿದು? ಗ್ರೀನ್ ಚಿಲ್ಲೀಸು, ಹಸಿರು ಮೆಣಸಿನ್ಕಾಯಿ, ಸಣ್ಣದಾಗಿ ಹೆಚ್ಚಿರುವಂಥ ಹಸಿರು ಮೆಣಸಿನ್ಕಾಯಿ, ಆಮೇಲೆ ಇದು ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ, ಆಮೇಲೆ ಸ್ವಲ್ಪ ಪುದೀನ, ಕರಿಬೇವು ಸ್ವಲ್ಪ, ಪುದೀನ ಸ್ವಲ್ಪ, ಹಸಿಮೆಣಸಿನಕಾಯಿ ಸ್ವಲ್ಪ, ಈರುಳ್ಳಿ ಸ್ವಲ್ಪ, ಎಣ್ಣೆ ಸಾಕಾ? ಸಾಕು ಸರ್. ಸ್ವಲ್ಪ ಹಳದಿ, ರವಿ ಅವರ ಅರ್ಶಿನ ಪುಡಿ. ಎಸ್ ಮೇಡಮ್. ಆಮೇಲೆ ಟೊಮೆಟೊ, ಸಣ್ಣದಾಗಿ ಹೆಚ್ಚಿರುವಂಥ ಟೊಮೆಟೊ, ರುಬ್ಕೊಳ್ಳೋದೆಲ್ಲ ಬೇಕಾಗಿಲ್ಲ, ಹೆಚ್ಚಿರುವಂಥ ಟೊಮೆಟೊ ಹಾಕಿದ್ರೆ ಸಾಕು. ಕಲೀಜಿ ಫ್ರೈ ಏನು ಮಾಡ್ತೀರಾ ಫ್ರೀ ಟೈಮಲ್ಲಿ? ನೋಡ್ತೀರಾ ಪ್ರೋಗ್ರಾಮ್ನ? ಮಿಸ್ ಇಲ್ಲದೆ ಫ್ರೈ ಮಾಡ್ತೀರಾ ಮಲ್ಲಿ ಯಜಮಾನ್ರಿಗೆಲ್ಲನೂ? ಹೌದು ಸರ್. ಓಕೆ. ಸ್ವಲ್ಪ ಸಾಲ್ಟ್. ಏನು ಬೇಕು? ಸಾಲ್ಟ್. ಏನು ಬೇಕು ಸತೀಶ್ ಅವರೇ? ಸಾಲ್ಟ್ ಹಾಕ್ತೀರಾ? ಹಾಕಿ ಮೇಡಮ್.
ಓಕೆ. ಎಸ್, ಆಮೇಲೆ ಇದನ್ನ ಹಾಕಿ ಮಸಾಲ ಹಾಕ್ಬಿಡ್ತೀರಾ? ಹೌದು. ಒಳ್ಳೆ ಫ್ರೈ ಆಗಿದೆ. ಇನ್ನು ಸ್ವಲ್ಪ ಆಯಿಲ್ ಹಾಕಿ ಆಯಿಲ್ ಹಾಕ್ಬೇಕಲ್ಲ? ಸಾಲು. ಸಾಕಾ? ಹಾಂ ಸಾಕು ಸರ್. ಏನಿಷ್ಟ ಯಜಮಾನ್ರೆ ನೀವು ಮಾಡೋದು? ಎಲ್ಲ ಇಷ್ಟ ಸರ್. ಏ ನಿಜ ಹೇಳ್ರಿ. ಎಲ್ಲ ಅಯ್ಯೋ ಅದು ಇದನ್ನ ಮಾಡಬೇಡ ಸತ್ಯ ಏನಂತ ಕರೀತಾರೆ ಮಲ್ಲಿ ನಿಮ್ಮನ್ನ? ಸತ್ಯನೇ ಅಂತ. ಏನು ಸತ್ಯ ಇದೊಂದು ಮಾತ್ರ ಮಾಡಬೇಡ ಅಂತೀನಿ, ಯಾಕೆ ಮಾಡ್ತಾ ಇದೀನಿ ಅಂತ ಏನಂತಾರೆ? ಯಾವುದು ನಿಮ್ಮ ಅವ್ರಿಗೆ ಇಷ್ಟಪಡದೇ ಇರೋದು? ಕುರ್ಮಾ ಸರ್. ಕುರ್ಮಾ ಇಷ್ಟ ಆಗಲ್ಲ ಅವ್ರಿಗೆ? ಮುದ್ದೆಗಿದೆ ಮಾಡ್ತೀರಾ? ಇಲ್ಲ ಅವ್ರು ತಿನ್ನಲ್ವಾ? ಓ, ಚಪಾತಿ ಉತ್ತು ಪರೋಟ ಕುತ್ತು ಪರೋಟನಾ? ಚಪಾತಿ, ಪ್ಲೇನ್ ಪರೋಟ. ಓ ಓಕೆ. ಎಸ್ ಮಾಡ್ಕೊಡಿ. ಏನದು? ಇದು ಕಲಿಜ, ಅದನ್ನ ಹಾಕ್ತಾ ಇದ್ದೀನಿ ಅದಕ್ಕೆ. ಓಹೋ, ಅದ್ಭುತ. ಕಲಿಜಿ ಫ್ರೈ ಇದು ಚಪಾತಿಗೆ ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ. ನಿಮ್ಮ ಮನೆಯಿಂದ ಚಪಾತಿ ತಂದಿದ್ದೀರಾ ನೀವು? ಹೌದು ಸರ್. ತಂದಿದ್ದೀರಾ? ತಂದಿದ್ದೀನಿ. ಓಕೆ. ಮಕ್ಕಳೆಲ್ಲ ಸ್ಕೂಲ್ ಇತ್ತಾ? ರಜಾ ಇದೆ ಇಲ್ಲ ಸ್ಕೂಲೆಲ್ಲ ಇವಾಗ? ಹೌದು ಸರ್. ಕರ್ಕೊಂಬರ್ಬೇಕಾಯ್ತು ಮಕ್ಕಳನ್ನೆಲ್ಲ. ಒಳ್ಳೆ ಕತೆ. ಎಲ್ಲಿ ಪ್ರೆಸೆಂಟ್ ಟೌನ್ ಮನೆ ಇರೋದು ನಿಮ್ಮದು? ಫ್ರೇಸರ್ ಟೌನ್ನಲ್ಲಿ ಕೆಂಚಪ್ಪ ರೋಡ್ ಕ್ರಾಸ್. ಓಕೆ. ಏನು ಹಾಕಬೇಕು? ಇದು ಹಾಕಿ. ಹಾಕಿ ಮೇಡಮ್. ಇದು ರುಬ್ಬಿದ್ದು ಮಸಾಲ ಹಾಕ್ತಾ ಇದ್ದೀನಿ. ಹಾಕಿ ಮೇಡಮ್ ಹಾಕಿ. ಅಷ್ಟೇ ಸಾಕ ಮಸಾಲ? ಸಾಕು ಸರ್. ಹಾಂ, ಡ್ರೈ ಆಗಿರ್ತದೆ. ಇದು ಡ್ರೈ ಆಗುತ್ತಾ? ಹೌದು ಸರ್. ಓಕೆ ಮೇಡಮ್. ಇವಾಗ ಮಿಕ್ಕಿದ್ದು ಏನದು ಟೊಮೆಟೊನಾ? ಹಾಂ. ಹಾಕ್ತೀವಿ. ಮಿಕ್ಕಿರೋಂಥ ಟೊಮೆಟೊ ಹಾಕ್ಬಿಟ್ಟಿದ್ದೀವಿ, ರುಬ್ಬಿರೋಂಥ ಮಸಾಲ ಹಾಕಿದ್ದೀವಿ. ಇನ್ನೇನು ಹಾಕ್ಬೇಕೋ ಗೊತ್ತಿಲ್ಲ. ಸತ್ಯ ಅವ್ರು ಇನ್ನೇನು ಹಾಕ್ಬೇಕು? ಸಾಂಬಾರ್ ಪುಡಿ ಹಾಕಿ. ನಿಮ್ಮ ಮನೆಯಿಂದ? ಹೌದು ಸರ್. ನಿಮ್ಮ ಮನೆಯಿಂದ ತಂದ್ಬಿಟ್ಟಿದ್ದೀರಾ? ಹೌದು ಸರ್. ನಿಮ್ಮ ಯಜಮಾನ್ ಹೇಳೋದು ಹಂಗೆ ಅದಿಲ್ಲೋದಿಲ್ಲ ಬೇಡ, ನಿಮ್ಮ ಮನೆದೇ ತೊಗೊಂಡಾಗ ಹಾಕು ಅಂತ ಹೇಳಿ. ಹೌದು ಸರ್. ಅವ್ರದ್ದು ಐಡಿಯಾಗಳವೆಲ್ಲ ಹಾಕಿ. ನೀವು ತುಂಬಾ ಖಾರ ತಿಂತೀರಲ್ಲ. ಏಯ್ ಯಾರು ಹೇಳಿದವಲ್ಲ? ನಾನು ನೋಡ್ತೀನಲ್ಲ ಸರ್. ತುಂಬಾ ಖಾರ ತಿನ್ನಲ್ಲ, ಆದ್ರೆ ಸಪ್ಪೆ ತಿನ್ನಲ್ಲ ಅಷ್ಟೇ. ಇನ್ನು ಖಾರ ತಿನ್ನಕ್ಕೆ ಏಯ್ ಸತ್ಯ ಅವ್ರೆ ಏನೇನು ಹೇಳ್ತೀರಿ ನೀವು? ಖಾರ ತಿನ್ನಿ ಸರ್, ಓವರ್ ತಿನ್ಬೇಡಿ ಸರ್. ಆರೋಗ್ಯಕ್ಕೆ ಒಳ್ಳೇದಲ್ಲ, ಹೇಳ್ತೀನಿ ಕೇಳಲ್ಲ. ಉಪ್ಪು ಹಾಕಿ. ಉಪ್ಪು ಮೇಡಮ್, ಅದಕ್ಕಿಂತ ಮೊದಲು ಮನೆಯಿಂದ ತಂದಿರೋಂಥ ಖಾರದ ಪುಡಿ ಹಾಕಿದ್ದಾರೆ. ಈಗ ಸಾಂಬಾರ್ ಪೌಡರ್. ಸಾಂಬಾರ್ ಪೌಡರ್, ಮಸಾಲಾ ಪೌಡರ್ ಅಲ್ಲ, ಇದು ದಿನ ಸ್ವಲ್ಪ- ನಿತ್ಯ ಸಾಂಬಾರ್ ಯೂಸ್ ಮಾಡುವಂಥ ಪೌಡರ್ನ ಹಾಕಿ ಮಾಡ್ತಕ್ಕಂಥದ್ದು ಇದು. ಎಸ್ ಮೇಡಮ್. ಸ್ವಲ್ಪ ಇದು ಅಚ್ಚ ಚಿಲ್ಲಿ ಖಾರದ ಪುಡಿ, ಪೌಡರ್. yes. ಚಿಲ್ಲಿ ಪೌಡರ್. ಅಚ್ಚ ಖಾರದ ಪುಡಿ. ಓಕೆ. ಇನ್ನೇನು ಹಾಕ್ಬೇಕು? ಇದು ಲಾಸ್ಟ್ನಲ್ಲಿ ಹಾಕೋಣ ಸರ್. ಓಕೆ, ಇವಾಗ ಫಸ್ಟಲ್ಲಿ ಇದೀವಾ? ಹೌದು ಸರ್. ಓಕೆ ಮೇಡಮ್. ಎಸ್ ಮಾಡಿ. ಮಕ್ಕಳೆಲ್ಲ ತಿಂತಾರ? ಮಕ್ಕಳಿಗೆಲ್ಲ ಇಷ್ಟನ ಕಲಿಜಿ? ಒಂದ್ಸತಿ ಮಾಡಿದ್ರೆ ಅವ್ರಿಗೆ ಸಾಕದೇ ಆಗಲ್ಲ. ಸಾಕಾಗಲ್ಲ ಅಂತೀರಾ? ಓಕೆ. ಎಷ್ಟು ವರ್ಷ ಕೆಲಸ ಮಾಡಿರಿ ಸತ್ಯ ಅವ್ರೆ ನೀವು? 18 ಇಯರ್ಸ್ ಮಾಡಿದ್ದೀನಿ ಸರ್. ಅಪ್ಪ ಅಪ್ಪ ಅಪ್ಪ, ಸುಸ್ತಾಗೋಯ್ತಾ? ಎಲ್ಲಿತ್ತು ಆಫೀಸು? ಅಲ್ಲೇ ಕಾಕ್ಸ್ಟೋನಲ್ಲಿ. ಲಾಕ್ಸ್ಟೋನ್ ಆಫೀಸಲ್ಲಿ ಎಲ್ಲ ಇದ್ರಾ? TVS. ಓಕೆ ಓಕೆ. ಬೇಜಾರಾಗಿ ಬಿಟ್ಬಿಟ್ರಾ? ಸಾಕು, ಎಷ್ಟು ವರ್ಷ ಮಾಡೋದು ಅಂತ. ಯಜಮಾನ್ರು ಬಂದಿದ್ದಾರಲ್ಲ? ಬಂದಿದ್ದಾರೆ ಸರ್. ಅವ್ರನ್ನ ಕರೆಸಿ ಟೇಸ್ಟ್ ನೋಡಕ್ಕೆ. ಏನದು? ಗರಂ ಮಸಾಲ ಸರ್. ಅದು ನಿಮ್ಮ ಮನೆದಾ? ಹೌದು ಸರ್. ಏನಪ್ಪ ಇವರೆಲ್ಲ ಸಸ್ಪೆನ್ಸ್. ಅವ್ರ ಮನೆ ಗರಂ ಮಸಾಲ, ಅವ್ರ ಮನೆ ಸಾಂಬಾರ್ ಪುಡಿ, ಅವ್ರ ಮನೆದು ಇನ್ನೊಂದೇನಿದು ಅಚ್ಚ ಖಾರದ ಪುಡಿ. ಹಾಂ ಸರ್. ಸರ್ ನಿಮ್ಮ ಸವಾಸನೆ ಬೇಡ, ನಮ್ಮನ್ನು ನಾವು ತರ್ತೀವಿ ಅಂತ ತಂದ್ಬಿಟ್ಟಿದ್ದಾರೆ ಅವರು. ಸ್ವಲ್ಪ ಧನ್ಯ. ಎಸ್. ಇನ್ನೂ ಸ್ವಲ್ಪ ಹಾಕಿ ಮೇಡಮ್. ಧನಿಯಾ ಪೌಡರ್ ಸ್ವಲ್ಪ ಹಾಕಿದ್ದೀವಿ. ಎಸ್. ಕಡೆಗೆ ಇದು ಕಡೆಗೆ ಬಂದ್ಬಿಟ್ವಾ? ಇಲ್ಲ, ಇದು ಇನ್ನ ಇದೆಯಲ್ಲ? ಬೇಯಬೇಕು. ಓಕೆ. ಅದನ್ನ ಮುಚ್ಚಿಬಿಡೋಣ ಸ್ವಲ್ಪ ಕೈಲಿ. ಕೊತ್ತಂಬರಿ. ಕೊತ್ತಂಬರಿ. ಸ್ವಲ್ಪ ಬೇಯಲಿ ಅಲ್ವಾ ಮೇಡಮ್ ಅದು ಚೆನ್ನಾಗಿ? ಹೌದು, ಬೇಯಬೇಕು ಸರ್. ಫುಲ್ ಇನ್ನೇ ಡ್ರೈ ಆಗುತ್ತಾ? ಸ್ವಲ್ಪ ವಾಟರ್ ಹಾಕಿ ಸರ್. ಸ್ವಲ್ಪ ಎಣ್ಣೆ ಮಾತ್ರ ನಮ್ಮ ಹತ್ರ, ನೀರೆಲ್ಲ ನಿಮ್ಮ ಹತ್ರ. ಹಾಕಿ. ಓಕೆ. ಸಾಕಾ? ಹೌದು. ಕುಕ್ಕರ್ ಇಷ್ಟೇ, ಇದು ಉರಿ ಇಷ್ಟೇ ಇರಲ್ಲ ಹಾಂ, ಇರಲಿ ಸತ್ಯ ಅವರೇ? ಹೌದು ಸರ್. ಇದು ಸ್ವಲ್ಪ ಜಾಸ್ತಿ ಮಾಡ್ತೀರಾ? ಇಲ್ಲ, ಸ್ವಲ್ಪ ಬೇಯಲಿ ಸರ್, ಆಮೇಲೆ. ಓಕೆ. ನಮ್ಮ ಚೆನ್ನಾಗಿ ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ ಅಂದ್ರೆ ಅದು ಬೆಂದಿದೆ ಅಂತ ನಾವು ಅನ್ಕೊಳ್ತೀವಿ. ಮೇಡಮ್ ಇನ್ನೇನು ಹಾಕ್ಬೇಕು ಇದಕ್ಕೆ? ಏನಿಲ್ಲ, ಆಯ್ತು. ತುಪ್ಪ ಹಾಕಿದ್ರಾ? ಶ್ರೀಕೃಷ್ಣ ತುಪ್ಪ, ಅದ್ಭುತವಾದ ತುಪ್ಪ. ವೆರಿ ಗುಡ್. ಯಜಮಾನ ಕರಿತೀನಿ, ನೀವು ಮಾಡಿದ್ದು ಅವರೇ ಟೇಸ್ಟ್ ಮಾಡಬೇಕು, ಅದೇ ಇಂಪಾರ್ಟೆಂಟು.
ರವಿಕುಮಾರ್ ತಾನೆ? ಹೌದು ಸರ್. ರವಿಕುಮಾರ್ ರೆಡಿಯಾಗಿ ಸರ್. ಹೆಂಗಿದೆ ನೀವು ಹೆಂಗ್ ನೋಡ್ತೀರಾ ಹಂಗೆ ಇದೆಯಾ ಅಡುಗೆ ಮನೆಯೆಲ್ಲನೂ? ಅಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ ಸರ್. ಡಿಫ್ರೆನ್ಸ್ ಇದೆ ರೀ. ಅಲ್ಲೆಲ್ಲ ಏನೋ ಅಡಿಗೆ ಮನೆ ತರಾನೇ ಇತ್ತು, ಇಲ್ಲಿ ಬಂದು ನೋಡಿದ್ರೆ ಅದೆಲ್ಲ ಅಡಿಗೆ ಮನೆ ಹತ್ರ ಅಡಿಗೆ ಮನೆನೇ ರೀ ಅದು. ಒಳ್ಳೆ ಕಥೆ ಆಯ್ತಲ್ಲ, ಬನ್ನಿ ಆಮೇಲೆ ತೋರಿಸ್ಕೊಂಡ್ಬರ್ತೀನಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ಭುತವಾಗಿರುವಂಥ ಅಡುಗೆನ ಮಾಡಿದ್ದಾರೆ, ವರ್ಕ್ ಮಾಡ್ತಾ ಇದ್ರು. ವರ್ಕ್ ಮಾಡೋದು ಸಾಕು ಅಂತ ಬೇರೆ ನಿಲ್ಲಿಸಿ ಅಡುಗೆ ಮಾಡಕ್ಕೆ ಬಂದಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಕಲಿಜಾ ಫ್ರೈಸ್. ಕಲಿಜಾ ಫ್ರೈ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡ್ಕೊಟ್ಟಿದ್ದಾರೆ. ಕಲಿಜಾ ಫ್ರೈ ತಿನ್ಬೇಕಂದ್ರೆ ಚೆನ್ನಾಗಿರ್ಬೇಕು. ಚೆನ್ನಾಗಿದ್ರೆ ನಿಮ್ಗೆ ಹೇಳ್ತೀನಿ, ಇಲ್ಲ ಅಂದರೆ ನಾನು ತಿಂತೀನಿ. ಬನ್ನಿಮ್ಮ ಕೂತ್ಕೊಳ್ಳಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಏನು ಮಿಸ್ ಹೇಳಿದ್ರಿ? ಸತ್ಯಶ್ರೀ ಅವರು ಬಂದಿದ್ದಾರೆ. ಕಂಪ್ನಿಲಿ ಕೆಲಸ ಮಾಡ್ತಾ ಇರೋ 18 ವರ್ಷಗಳ ಕಾಲ ಕೆಲಸ ಮಾಡಿ ಕೆಲಸ ಸಾಕಪ್ಪ, ಯಾವನ್ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಸಾಯ್ತಾನ ಲೋಗಿ ಅಂತೇಳಿ ಇವಾಗ ಆರಾಮಾಗಿದ್ದಾರೆ. ಒಳ್ಳೆ ಒಂದು ಕಲಿಜಾ ಫ್ರೈನ ಮಾಡಿದ್ದಾರೆ, ತಿನ್ನೋಡ್ಬೇಕು. ಏನಂತ ಕರಿತೀರಾ ಮನೇಲಿ ಯಜಮಾನ್ರಿ ನೀವು? ಮಾಮ್. ಮಾಮ ಕರೀರಿ ಮಾಮ್ನ. ಮಾಮ್ ಮಾಮ್ ಬನ್ನಿ ಸರ್, ಬನ್ನಿ. ನಮಸ್ಕಾರ ರವಿಕುಮಾರ್ ಅವ್ರಿಗೆ ನಮಸ್ಕಾರ. ದುಡ್ಡು ಬೇಕಾಗಿದ್ರೆ, ಕಾಸು ಯಾರಿಗಾರು ಬೇಕಾಗಿದ್ರೆ ರವಿಕುಮಾರ್ ಅವ್ರ ಪ್ರಾಜೆಕ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಬೇಕಾದ್ರೆ ಫೈನಾನ್ಸ್ ಕೊಡ್ತಾರೆ ಸರ್. ಮತ್ತೆ ಏನು ರವಿಕುಮಾರ್ ಅವರೇ, ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 20 years ಆಯ್ತು. 20 years ಆಯ್ತು. ಎಲ್ಲ ಅಡುಗೆ ಚೆನ್ನಾಗಿ ಮಾಡ್ತಾರಾ? ಫಸ್ಟ್ ಕ್ಲಾಸ್ ಸರ್. ನಾನ್ ವೆಜ್ ಚೆನ್ನಾಗಿಲ್ದಿರೋದೇನು? ನಾನು ಕುರ್ಮಾ ಆಗಿಲ್ಲ ಸರ್. ಕುರ್ಮಾ ಆಗಲ್ವಾ? ಸಖತ್ತು. ಓಕೆ ಸರ್, ಇವತ್ತು ಏನೋ ಕಲಿಜಿ ಮಾಡಿದ್ದಾರೆ, ಹೌದು ಸರ್. ಟೇಸ್ಟ್ ಮಾಡುವಾ? ಇವತ್ತು ಫ್ರೈಡೆ ಫ್ರೈಡೆ ತಿನ್ನಲ್ವಾ? ಓ, ಕಾಸು ಬರವಾ ಸಾ? ನಾವು Friday, ಫೈನಾನ್ಸ್ Saturday, sir. ಲಕ್ಷ್ಮೀ ಪೂಜೆ ಮಾಡ್ತೀವಿ, ಫ್ರೈಡೆ ಸ್ಯಾಟರ್ಡೆ ತಿನ್ನಲ್ಲ? ಇಲ್ಲ ಸರ್. ಹೋಗಿ ಬಿಡಿ, ನಾವೇ ತಿನ್ಕೊಳ್ತೀವಿ. ಐ ತಾಮರಲ್ಲ ನಿಮ್ಮ ಮನೆ ದಿನ ಪರೋಟ ಹೌದು ಸರ್. ಅದ್ಭುತವಾಗಿರುವಂಥ ಪರೋಟ ಮಾಡಿ ಕೊಟ್ಟಿದ್ದಾರೆ. ಮಲ್ಲಿಂಗೆ ಪರೋಟ ಮಾಡೋದ ನೀವು? ಹೌದು ಸರ್. ಇದು ಪ್ರಾಬ್ಲಮ್ ಏನಂದ್ರೆ ತುಂಬಾ ಚೆನ್ನಾಗಿರುತ್ತೆ, ತಿನ್ಬಿಟ್ರೆ ನಮಗೊಂದು ರಾತ್ರಿ ತನಕ ಹೊಟ್ಟೆನೇ ಹಸಿಯಲ್ಲ. ಬೆಳಗ್ಗೆ ತಿಂದ್ರೆ ಟಿಫನ್ಗೆ, ಮಧ್ಯಾಹ್ನ ಊಟ ಬೇಕಾಗಿಲ್ಲ. ಈ ಕಲಿಜಿ ಎಲ್ಲ ತಿನ್ಬಿಟ್ರೆ, ಈ ಕಲಿಜಿ ಜೊತೆಗೆ ಸ್ವಲ್ಪ ತಿಲ್ಲಿ ಹಾಕಿಸ್ಬೇಕು, ಸ್ವಲ್ಪ ಗುರ್ದಾಗಿರ್ದೆಲ್ಲ ಹಾಕ್ಸಿ, ಸ್ವಲ್ಪ ಕೊಬ್ಬಿಗೆ ಬೆಲ್ಲ ಹಾಕ್ಸಿದ್ರೆ ತಿನ್ನಕ್ಕೆ ಇನ್ನೊಂದು ಸ್ವಲ್ಪ ಬೇರೆ ಮಜಾ ಅಲ್ವಾ ಸರ್? ಜೀರ್ಣ ಆಗಲ್ಲ ಅಲ್ವಾ ಸ್ವಲ್ಪ? ಇದು ಕಷ್ಟ ತುಂಬಾ ಪ್ರಾಬ್ಲಮ್ ಸರ್ ಅಲ್ವಾ? ತುಂಬಾ ಸಖತ್ತಾಗಿರುತ್ತೆ, ಏನು ಹೊಟ್ಟೆನೇ ಹಸಿಯಲ್ಲ. ಒಂದ್ 3 ಪರೋಟ ತಿಂದು ಒಂದಿಷ್ಟು ತಿನ್ಬಿಟ್ರೆ ರಾತ್ರಿ ತನಕ ಪಾಚ್ಕೊಂಡಿರ್ಬೋದು. ಪಕ್ಕ ಡ್ರೈ ಹಂಗೆ ತಿನ್ಬೋದು, ಪರೋಟನೂ ಬೇಕಾಗಿಲ್ಲ. ಸಂಡೇನಲ್ಲಿ ನಿಮ್ಮ ಪ್ರೋಗ್ರಾಮ್ ನೋಡ್ಬಿಟ್ಟು ಅಡಿಗೆ ಮಾಡ್ತೀನಿ. ಹೌದಾ? ಅಷ್ಟು ಗಂಟ ಅವ್ರ ಮಾಂಸ ಏನಾದ್ರು ತಗೊಂಡ್ ಬಂದು ಇಟ್ಟಿದ್ರೆ ಮಾಡಲ್ಲ. ಅದ್ ನೋಡ್ಬಿಟ್ಟು ಆಮೇಲೆ ಒಂದಾದ್ರು ಯಾವ್ದಾದ್ರು ನೋಡ್ಬಿಟ್ಟು ಅದನ್ನ ಮಾಡಿ. ಡೈಲಿ ಟಿವಿ ಮುಂದೆ ಅಷ್ಟೇ ನಿಮ್ಮ ಪ್ರೋಗ್ರಾಮ್. ಹೌದಾ? ಜೀ ಕನ್ನಡ ಬಿಟ್ಬಿಟ್ಟು ಏನು ನೋಡಿ ಸರ್, ಅವೆಲ್ಲ ಜೀ ಕನ್ನಡ ನೋಡ್ತಾ ಇರೋದಕ್ಕೆ, ಒಗ್ಗರಣೆ ಡಬ್ಬಿ ನೋಡ್ತಾ ಇರೋದಕ್ಕೆ, ಮಿಲಿಟರಿ ಹೋಟ್ಲಲ್ಲಿ ನೋಡ್ತಾ ಇರೋದಕ್ಕೆ ನಾವು ಕಾರ್ಯಕ್ರಮ ಮಾಡ್ತಾ ಇರೋದು. ವೆನೆಸ್ಡೇ. ನೀವು ಟ್ರೈ ಮಾಡಿದಿರಲ್ಲ ನಮ್ಮ ಅಡಿಗೆಗಳೆಲ್ಲ? ಹೌದು ಅದೇ ಸರ್. ಮೇಡಮ್, ನಿಮ್ಮ ಮೇಡಮ್ ನಮ್ಮ ಮೇಡಮ್ ಜೊತೆ ಚೆನ್ನಾಗಿ ಬರ್ತಾ? ಆದ್ರೆ ತುಂಬಾ ಕಾಸ್ಟ್ಲಿ ಸರ್. ಹೌದಾ? ನಿಮ್ಮ ಮೇಡಮ್ದು ಸಿಂಪಲ್ ಆಗಿಲ್ಲ. ಮೇಡಮೇ ಕಾಸ್ಟ್ಲಿ, ಮೇಡಮ್ ಮಾಡೋದು ಕಾಸ್ಟ್ಲಿ. ಓಕೆ. ಚೆನ್ನಾಗಿದೆ. ಹೊಸ ಮಾಡಿದ್ದೀರಾ ಸರ್? ಸ್ವಲ್ಪ ಟೇಸ್ಟ್ ಮಾಡ್ಬೋದಾಗಿತ್ತು. ಹೌದು ಸರ್. ಏನು ಸರ್ ನೀವು ಇವತ್ತಿನ ಕೆಟ್ಟಿರಿ ನಮಗೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದೀರಾ, ತುಂಬಾ ಡ್ರೈ ಆಗಿದೆ. ಇದಕ್ಕೇನು ಚಪಾತಿ ಪೂರಿಗೆ ತಿನ್ಬೇಕು ಅಂತೇನಿಲ್ಲ, ರಸ ಹಂಗೆ ಬಾರಿಸ್ಕೊಂಡ್ರೆ ರಸಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೂಪರ್ ಸರ್. ಚೆನ್ನಾಗಿದೆ, ಹೊಸ ಸಾಕು ಮಾಡಿದ್ದಾರೆ ಸರ್. ನೀವೇನು ಸರ್, ನಾವಿದೀವಿ ತಿನ್ನೋದು ಬಿಟ್ಬಿಟ್ಟು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಮಸಾಲದವರು ಅವರ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ. ಅವರ ಎಲ್ಲಾ ಪ್ರಾಡಕ್ಟ್ಗಳು ಇದರೊಳಗಿದೆ. 4 ಜನ ಇದ್ದೀರಾ ನಮ್ಮಲ್ಲಿ. 1 ತಿಂಗಳಾಗುತ್ತೆ ನಿಮ್ಗೆ ತಗೊಳ್ಳಿ, ನಿಮ್ಗೆ ಬಹಳ ಇಷ್ಟ ಆಗ್ಬಿಡುತ್ತೆ. ಜೊತೆಗೆ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ ನಿಮ್ಗೋಸ್ಕರ. ಟೀ ಯಾರು ಕುಡಿತಾರೆ ನಮ್ಮಲ್ಲಿ? ಯಜಮಾನ್ರಾ? ಈ ಟೀ ಕುಡಿಸಿ, ಅಡಿಕೆಯಿಂದ ತಯಾರು ಮಾಡಿರೋ ಟೀ ಇದು. ತುಂಬಾ ಚೆನ್ನಾಗಿರುತ್ತೆ. ಸೌಂದರ್ಯಕ್ಕೆ, ಆರೋಗ್ಯಕ್ಕೆ, ಜೀರ್ಣಕ್ರಿಯೆಗೆ ನಮ್ಮ ಅರೇಕಾ ಟೀ, ಅಡಿಕೆಯಿಂದ ತಯಾರಾದಂಥ ಟೀ ನಿಮಗೋಸ್ಕರ. SSS ಡಿಟರ್ಜೆಂಟ್ ಅಂಡ್ ಸೋಪ್ನವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಮುರಳಿ ಅವರೇ, ಪಾತ್ರೆನೂ ನಮ್ಮ ಸೊಪ್ಪಲೆ ತೊಳಿಬೇಕು, ಬಟ್ಟೆನೂ ನಮ್ಮ ಸೊಪ್ಪಲೆ ಒಗಿಬೇಕು ಅಂತ ಹೇಳಿದ್ದಾರೆ. SSS ಅವರ ಆಕರ್ಷಕ ಡಿಶ್ ವಾಶಿನ ಜೊತೆಗೆ ಡಿಟರ್ಜೆಂಟ್ ಸೋಪು ನಿಮಗೋಸ್ಕರ. ಸಪೋಸ್ ಅದು ಸಾಲಿಲ್ಲ ನಮಗೆ ಅಂದ್ರೆ ತಿರ್ಗಾ ₹1000 ಗಿಫ್ಟ್ ವೋಚರ್ ಕೊಡ್ತಾ ಇದ್ದಾರೆ. ಎಷ್ಟು ಬೇಕಾದ್ರೂ ಬಟ್ಟೆ ಒಗೆಯಕ್ಕೆ, ಪಾತ್ರೆ ತೊಳೆಯಕ್ಕೆ ಸೋಪ್ನ ತಗೊಂಬನ್ನಿ. SSS ಸೋಪ್ ಡಿಟರ್ಜೆಂಟ್ ಅವರ ಆಕರ್ಷಕ ₹1000 ಗಿಫ್ಟ್ ವೋಚರು.
ಕೂದಲು ಯಾರು ಉದುರ್ತಾ ಇದೆ ನಿಮ್ಗೆ ನಿಮ್ಮ ಮಗಳಿಗೆ ಯಜಮಾನ್ರಿಗೆ ಯಾಸ್ ಒಳ್ಳೆ ಎಕ್ಸಾಂಪಲ್ ನಮ್ಗೆ ಇವತ್ತು ಕೂದಲು ಬೆಳೆಯುತ್ತೆ ಅಂತ ನಕರಾಗಳು ಹೇಳ್ತೀರಾ ಮುರಳಿ ಅವರೇ ಬರ್ಸಿ ನಮ್ಮ ಯಜಮಾನ್ರಿಗೆ ಅಂದ್ರು ಇಲ್ಲಿ ನಿಮ್ಮ ಯಜಮಾನ್ ನಾನು ಅಬ್ಸರ್ವ್ ಮಾಡಿರಲಿಲ್ಲ ಮೆತ್ತಿಗೆ ಹಿಂಗೆ ಕೈ ತೋರಿಸ್ತಾ ಇದಾರೆ ನಾನು ಶಾಕೋ ಇದು ಒಂದು ಕೊಟ್ರೆ ಸಾಲಲ್ಲ 2-3 ಕೊಡ್ಬೇಕು ಅವ್ರಿಗೆ ರಿಷಿಕೇಶ್ ಬೃಂಗ ಸರ್ ನಿಮ್ಗೆ ಸರ್ ಇದು ಮಾತಾಡಂಗಿಲ್ಲ ಹಾಕಿ ಸರ್ ಕೂದಲು ಬೆಳೆದಿಲ್ಲ ಬಂದಂಗೆ ಕೇಳಿ ಸರ್ ಗ್ಯಾರಂಟಿ ಸರ್. ಓಕೆ ಗ್ಯಾರಂಟಿ ಸರ್ ಶಾಂಪೂನು ಇದೆ ಆಯ್ತು ಸರ್. 2 ಹಾಕಿ ಸರ್ ಗ್ಯಾರಂಟಿ ಬೆಳಿ ಸರ್ ನೀವು ನೋಡಿದ್ರೆ ಹೌದಾ ಸರ್? ಓಕೆ ಸ್ವಲ್ಪ ಧೈರ್ಯ ಕುಂದೋಗ್ಬಿಟ್ಟಿತ್ತು ಮೇಡಮ್ ನೋಡಿದ ತಕ್ಷಣ ಎಕ್ಸ್ಪ್ರೆಸ್ ರಸಮ್ನ ಕೊಡ್ತಾ ಇದ್ದಾರೆ ಮಯಾಸ್ ಅವರು ನಿಮ್ಗೋಸ್ಕರ 30 ಸೆಕೆಂಡಲ್ಲಿ ರಸಮ್ನ ತಯಾರು ಮಾಡ್ಕೋಬಹುದು ಒಗಂಡಬಿ ಭಾಗ 2 ಹಬ್ಬದರಿಗೆ ಸ್ಪೆಷಲ್ ಪುಸ್ತಕ ಅಲ್ಲ ಇದು ನಾನ್ ವೆಜ್ ಸ್ಪೆಷಲ್ ಪುಸ್ತಕ 1 ಲಕ್ಷಕ್ಕಿಂತ ಹೆಚ್ಚು ಕಾಪಿಗಳು ಸೇಲ್ ಆದಂತ ಏಕೈಕ ಕನ್ನಡದ ರೆಸಿಪಿ ಪುಸ್ತಕ ನಮ್ಮ ಶ್ರೀನಿಧಿ ಪಬ್ಲಿಕೇಶನ್ ಅವ್ರ ಕಡೆಯಿಂದ ನಿಮ್ಗೋಸ್ಕರ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾ ನಮಸ್ಕಾರ ಥ್ಯಾಂಕ್ ಯು ನಮ್ಮ ಇವತ್ತಿನ ಮುರಳಿ ಮಿಲಿಟರಿ ಹೋಟೆಲ್ಗೆ ಅದ್ಭುತವಾಗಿರುವಂಥ ಅಡುಗೆನ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ರುಚಿಯಾಗಿದೆ ಒಂದೆರಡು ಪರೋಟ ರಾತ್ರಿ ತನಕ ಪಾಸ್ಕೊಂಡಿರ್ಬೋದು ತುಂಬ ಚೆನ್ನಾಗಿದೆ ಇವಲೇ ತಿಲ್ಲಿ ಲಿವರ್ ಎಲ್ಲ ತರಿಸ್ಕೊಳ್ಳಿ ಮಾಡ್ಕೊಳ್ಳಿ ಎಂಜಾಯ್ ಮಾಡಿ ಕಲೇಜಾ ಫ್ರೈ ಮಾಡುವ ವಿಧಾನ ಮೊದಲು ಮಿಕ್ಸಿ ಜಾರಿಗೆ ಈರುಳ್ಳಿ ಹಸಿಮೆಣಸಿನಕಾಯಿ ಸೋಂಪು ಜೀರಿಗೆ ನೀರು ಹಾಕಿ ರುಬ್ಬಿ ಮಸಾಲ ತಯಾರಿಸಿಕೊಳ್ಳಿ ಒಂದು ಬಾಣಲೆಗೆ ಎಣ್ಣೆ ಅದು ಬಿಸಿಯಾದ ಮೇಲೆ ಚಕ್ಕೆ ಲವಂಗ ಹಸಿಮೆಣಸಿನಕಾಯಿ ಈರುಳ್ಳಿ ಪುದೀನ ಕರಿಬೇವು ಅರಿಶಿನ ಟೊಮೊಟೊ ಹಾಕಿ ಹುರಿದು ಅರಿಶಿನ ಉಪ್ಪು ಕಲೇಜ ರುಬ್ಬಿದ ಮಸಾಲ ಸಾಂಬಾರು ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಉಪ್ಪು ಹಚ್ಚ ಖಾರದ ಪುಡಿ ಗರಂ ಮಸಾಲ ಕಾಳು ಮೆಣಸಿನ ಪುಡಿ ಧನಿಯಾ ಪುಡಿ ಕೊತ್ತಂಬರಿ ಸೊಪ್ಪು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬೇಯಿಸಿದರೆ ಕಲೇಜ ಫ್ರೈ ನಿಮ್ಮನೇಲೂ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ಪ್ರಶಾಂತ್ ಹೋಟೆಲ್ ಫ್ಯಾಮಿಲಿ ರೆಸ್ಟೋರೆಂಟ್ ನಾಟಿ ಸ್ಟೈಲಿಂದ ಬರ್ತಾ ಇದ್ದಾರೆ ಕುಮಾರ್ ಬನ್ರಿ ರೀ ಇದೇನ್ರಿ ಮದುವೆ ಗಂಟರ ಬನ್ನಿ ಅಂತ ಯಾವಾಗಲೂ ಕರಿಬೇಕಲ್ರಿ ಸರ್ ಏನ್ರಿ ಮಾಡ್ತಾ ಇದ್ರಿ ಇವತ್ತು ಇವಾಗ ಲೆಮನ್ ಕಬಾಬ್ ಅಂತ ಮಾಡ್ತಾರೆ ಸರ್. ಲೆಮನ್ ಕಬಾಬ್ ಹೌದು ಲೆಮನ್ ಚಿಕನ್ ಬೇರೆ ಲೆಮನ್ ಕಬಾಬ್ ಬೇರೆನಾ ಇದು ಲೆಮನ್ ಕಬಾಬ್ ಲೆಮನ್ ಚಿಕನ್ ಕಬಾಬ್ ಲೆಮನ್ ಚಿಕನ್ ಕಬಾಬ್ ಹೌದು. ಓಕೆ ಮಾಡಕ್ಕೆ ಏನಿದೆ ಹೇಳ್ರಿ ಲೆಮನ್ ಕಬಾಬ್ ಬೇಕಾಗುವ ಸಾಮಗ್ರಿಗಳು ಚಿಕನ್ ಕಾರ್ನ್ಫ್ಲೋರ್ ಮೊಟ್ಟೆ ಕಡಲೆ ಹಿಟ್ಟು ಶುಂಠಿ ಪೇಸ್ಟ್ ಬೆಳ್ಳುಳ್ಳಿ ಪೇಸ್ಟ್ ಗ್ರೀನ್ ಚಿಲ್ಲಿ ಪೇಸ್ಟ್ ಜೀರಿಗೆ ಪುಡಿ ಚಿಕನ್ ಮಸಾಲ ತಂದೂರ್ ಮಸಾಲ ವೆನಿಗರ್ ಕರಿಬೇವು ಉಪ್ಪು ಎಣ್ಣೆ ಲೆಮನ್ ಚಿಕನ್ ಕಬಾಬ್ ಅನ್ನ ಮಾಡಕ್ಕೋಸ್ಕರ ಬಂದಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ಪ್ರಶಾಂತ್ ಹೋಟೆಲ್ ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಇಂದ ಬಂದಿದ್ದಾರೆ ಕುಮಾರ್ ಅವರು ಅದ್ಭುತವಾದ ಅಡುಗೆ ಮಾಡ್ತಾರೆ ಚೆಫ್ ಸುಮಾರು 18 20 29 30 ವರ್ಷಗಳಿಂದ ಅಡುಗೆ ಮಾಡ್ತಾರೆ ಅಂತ ಅನುಭವ ಇರೋದು ತಿಂದು ನೋಡಿದ್ರೆ 3 ದಿನ ಅದ್ಭುತವಾಗಿರುತ್ತೆ ಶುರು ಮಾಡೋಣ ಶುರು ಮಾಡಿ ಏನ್ ಕೊಡಿ first ಪರೋಟ ನಿಮ್ಗೆ? ಕೊಡಿ ಸರ್ ಚಿಕ್ಕ ಪರಾತ ಬೇಕಾ ಹೌದು ಎಸ್ ಸರ್ ಶುಂಠಿ ಬೆಳ್ಳುಳ್ಳಿ ದಯವಿಟ್ಟು ಹಾಕೊಳ್ಳಿ ಶುಂಠಿ ಬೆಳ್ಳುಳ್ಳಿಯ ಪೇಸ್ಟು ಆಮೇಲೆ 1 ಸ್ಪೂನ್ ಶುಂಠಿ ಆಯ್ತು ಫಸ್ಟು ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಶುಂಠಿ ಪೇಸ್ಟು 1 ಮೊಟ್ಟೆ 1 kg ಚಿಕನ್ ಇದೆಯಾ ಹಾಂ 1 1 kg 1 ಮೊಟ್ಟೆ ಹೊಡ್ಕೊಳ್ಳಿ ಆಯ್ತು ಆಮೇಲೆ 1 ಸ್ಪೂನ್ ಗ್ರೀನ್ ಚಿಲ್ಲಿ ಪೇಸ್ಟ್ ಎಣ್ಣೆಲಿ ಹಾಕಿ ಹಸಿಮೆಣಸಿನಕಾಯಿನ ಫ್ರೈ ಮಾಡಿ ಮಿಕ್ಸಿಲಿ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತ ಅಚ್ಚ ಹಸಿಮೆಣಸಿನಕಾಯಿಯ ಪೇಸ್ಟ್ 1 ಸ್ಪೂನು 1 ಸ್ಪೂನ್ ಎಸ್ ಆಮೇಲೆ ಕರಿಬೇವು ಸ್ವಲ್ಪ ಹಾಕೊಳ್ಳಿ ಸರ್ ಹಚ್ಚಿ ಕಟ್ ಮಾಡಿಕೊಂಡಿರೋದು ಆಯ್ತು ಸರ್ ಆಮೇಲೆ ಸ್ವಲ್ಪ ಜೀರಾ ಪೌಡ್ರ್ ಹಾಕಿ ಸರ್ ಜೀರಾ ಪೌಡ್ರು ಹಾಕಿ ಸರ್ ಆಮೇಲೆ ರುಚಿಗೆ ತಕ್ಕಂತ ಉಪ್ಪು ಓಕೆ ವೆನಿಗರ್ ಸ್ವಲ್ಪ ಏನು ಸರ್ ವೆನಿಗರ್ ಹಾಕಿ ಸರ್ 2 ಸ್ಪೂನ್ ಅಷ್ಟು ವೆನಿಗರ್ 2 ಸ್ಪೂನಷ್ಟು ವೆನಿಗರು ಓಹೋ ಆಮೇಲೆ ಸ್ವಲ್ಪ ಕಲರ್ ಸ್ವಲ್ಪ ಕಲರು ಅಲ್ವಾ ತಿನ್ನುವಂತ ಆರೋಗ್ಯಕ್ಕೆ ಹಾನಿಕರವಲ್ಲದಂತಹ ಕಲರು ತಿನ್ನಕ್ಕೆ ಯೋಗ್ಯವಾದಂತ ಕಲರು ಯೆಲ್ಲೋ ಕಲರ್ ಅದೇನ್ರಿ ಕೆಂಪು ಕಲರ್ ಐತಿ ಯೆಲ್ಲೋ ಕಲರ್ ಎಲ್ರಿ ಬರ್ತದ್ದು ಬರುತ್ತೆ ನೋಡಿ ಹಂಗಂತೀರಾ ನೀವು ಓಟೋರ್ ಏನೋ ಮ್ಯಾಜಿಕ್ ಮಾಡ್ತೀರಪ್ಪ ಕಾರ್ನ್ಫ್ಲೋರ್ 2 ರಿಂದ 3 ಸ್ಪೂನ್ ಹಾಕಿ ಸರ್ ಕಾರ್ನ್ಫ್ಲೋರ್ ಹಾಕಿ ಕಾರ್ನ್ಫ್ಲವರು ಆಮೇಲೆ 1 ಸ್ಪೂನ್ ಕಡಲೆ ಹಿಟ್ಟು ಕಡಲೆ ಹಿಟ್ಟ ಹಾಂ ಇದೇ ಸ್ಪೆಷಲ್ ಹಾಕಿ ಆಮೇಲೆ ಸ್ವಲ್ಪ 1 ಸ್ಪೂನ್ ಚಿಕನ್ ಮಸಾಲ 1 ಸ್ಪೂನು ಚಿಕನ್ ಮಸಾಲ 1 ಸ್ಪೂನ್ ತಂದೂರಿ ಮಸಾಲ 1 ಸ್ಪೂನು ತಂದೂರಿ ಮಸಾಲ ಮಿಕ್ಸಿಂಗ್ ಆಗ್ತಾ ಇದೆ ಅಷ್ಟೇನಾ ಅಷ್ಟೇ ಆಯ್ತು ಮಾಡಿ ಮಿಕ್ಸಿಂಗ್ ಉಜ್ಜಿ ಮಿಕ್ಸಿಂಗ್ನಲ್ಲೇ
ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಎಷ್ಟಿದೆ ಚಿಕನ್? 1 kg ಬೋನಾ ಬೋನ್ ಲೆಸಾ? ಬೋನ್ ಸರ್, ವಿತ್ ಬೋನೇ ಮಜಾನಾ? ಬೋನ್ ಮಜಾ ಸರ್. ಯಾವಾಗಲೂ ಸ್ವಲ್ಪ ಬೋನ್ ಇರಬೇಕು, ತಿನ್ಬೇಕಾದ್ರೆ ಮಜಾ ಇರುತ್ತೆ. ಇಲ್ಲ ಅಂದ್ರೆ ರಬ್ಬರ್ ತಿಂದಂಗೆ ಇರುತ್ತೆ, ಸಿದ್ದಪ್ಪ ಚೆನ್ನಾಗಿರಲ್ಲ. ಬೋನ್ ತಿನ್ನಿ, ಸಖತ್ತಾಗಿರುತ್ತೆ. ಯೆಲ್ಲೋ ಕಲರ್ ಬಂತಾ? ಬಂದಿದೆ ಸರ್. ಬಂದ್ಬಿಟ್ಟಿದೆಯಲ್ಲ? ಹಾಂ, ಯೆಲ್ಲೋ ಕಲರ್ ಹಾಕ್ತೆ ನೀವು ಲೆಮನ್ ಚಿಕನ್ ಅನ್ನಕ್ಕಾಗಲ್ಲ. ಹೌದು ಸರ್. ವೈಟ್ ಚಿಕನ್ ಅಂತ ಇಡಬೇಕಾಗುತ್ತೆ. White chicken. ಅದಕ್ಕೆ ಹೋಟ್ಲವ್ರು ಯಾವ್ದಕ್ಕೆ ಬೇಕೋ ಕಲರ್ ಹಾಕ್ಬಿಡ್ತಾರೆ. ಇರ್ಲಿ ಬಿಡಿ, ನೋಡೋಣ. ಟೇಸ್ಟ್ ಚೇಂಜ್ ಇರುತ್ತೆ ಸರ್. ಕಬಾಬ್ಗೂ ಅದಕ್ಕೂ ಇದಕ್ಕೂ ಸ್ವಲ್ಪ ಹೌದಾ? change ಇರುತ್ತಾ? ಚೇಂಜ್ ಇರುತ್ತೆ. ಮಾಮೂಲಿ ಕಬಾಬ್ ತಿನ್ನೋದಕ್ಕೂ ಇದು ತಿನ್ನಕ್ಕೂ ಮಜವಾಗಿರುತ್ತಲ್ಲ. ಲೆಮನ್ ಚಿಕನ್ ಕಬಾಬ್, ನ್ಯೂ ಪ್ರಶಾಂತ್ ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್. ಸಾಯಂಕಾಲದ ಬರ್ಬೋದು, ಬೆಳಗ್ಗೆ ಹೊತ್ತು ಬರ್ಬೋದು, ಫ್ಯಾಮಿಲಿಯವ್ರನ್ನ ಕರ್ಕೊಂಬರ್ಬೋದು. ಬೆಂಗಳೂರಿನಲ್ಲಿ ಫ್ಯಾಮಿಲಿಯವ್ರು ಹೋಗಿ ಒಂದು ತಲೆ ಮಾಂಸ, ಕಾಲು ಸೂಪು, ಬಿರಿಯಾನಿ, ನಾಟಿ ಕೋಳಿ ತಿಂತೀವಿ ಅಂದರೆ ಜಾಗನೇ ಇರಲಿಲ್ಲ. ನ್ಯೂ ಪ್ರಶಾಂತ್ ಅವ್ರು ಬಂದಮೇಲೆ ಸಿಕ್ಕಾಪಟ್ಟೆ ರೆಸ್ಟೋರೆಂಟ್ಗಳನ್ನ ಮಾಡಿದ್ದಾರೆ. ಬೆಂಗಳೂರಿನ ಮೂಲೆ ಮೂಲೆಗಳಲ್ಲಿ ರೆಸ್ಟೋರೆಂಟ್ ಇದೆ. ಹೋಗಿ ಊಟ ಮಾಡಿ, ಎಂಜಾಯ್ ಮಾಡಿ, ಖುಷಿಯಾಗಿ. ಈಗ ತಾನೇ ಟಿ ದಾಸರಳ್ಳಿ ಪೀಣ್ಯದ ಹತ್ರ ಒಂದು ಹೊಸ ರೆಸ್ಟೋರೆಂಟನ್ನು ಮಾಡಿದ್ದಾರೆ. ಅದು ಸಹ ನ್ಯೂ ಪ್ರಶಾಂತ್ ಹೋಟೆಲ್ ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಡೀಲಕ್ಸ್. ಅದು ತುಂಬ ಚೆನ್ನಾಗಿದೆ. ಪಾರ್ಟಿ ಹಾಲೆಲ್ಲ ಇದೆ. ಫುಲ್ ನಾಟಿ ಸ್ಟೈಲ್ ಒನ್ಲಿ. ಹಾ ಅದ್ಭುತವಾಗಿರೋಂಥ ಲೆಮನ್ ಚಿಕನ್ ರೆಡಿ ಆಗ್ತಾ ಇದೆ. ಚೆನ್ನಾಗಿದೆ ಕಲರ್. ಹೆಂಗಿದೆ ಹೊಸ ಬಿಸ್ನೆಸ್ಸು, ಹೊಸ ಹೋಟೆಲ್ದು? ಚೆನ್ನಾಗಿರ್ತದೆ ನಡೀತಾ ಸರ್. ಇದೆಯಾ? ಚೆನ್ನಾಗಿ ನಡೀತದೆ ಸರ್. ಗಾಂಧಿನಗರ ನಡೀತಾ ಇದೆ? ಚೆನ್ನಾಗಿ ನಡೀತದೆ. ಫಸ್ಟ್ ಗಾಂಧಿನಗರ, ಬಸವೇಶ್ ನಗರ, ಜೆ.ಪಿ. ನಗರ, ಜಯನಗರ ಎಲ್ಲ ಚೆನ್ನಾಗಿ ನಡೀತದೆ ಸರ್. BTM ಲೇಔಟು ಚೆನ್ನಾಗಿ ನಡೀತಾ ನಡೀತಾ ಇದೆಯಾ? ಬಸವೇಶ್ವರ ನಗರ ಬಸವೇಶ್ ನಗರ ಚೆನ್ನಾಗಿದೆಯಲ್ಲ? ಚೆನ್ನಾಗಿದೆ. ಮೊನ್ನೇನೋ ಬಸವೇಶ್ ನಗರ ಮಾಡಿ 2 ವರ್ಷ ಆಯ್ತಂತೆ. 1 ವರ್ಷ ಸರ್. 1 ವರ್ಷನಾ? ಒಳ್ಳೆ ಲೆಮನ್ ಚಿಕನ್ ಕಬಾಬನ್ನ ಮಾಡಿ ಕೊಡ್ತಾ ಇದ್ದಾರೆ. ಕುಮಾರ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ಭುತವಾದಂಥ ಲೆಮನ್ ಚಿಕನ್ ಕಬಾಬ್. ಎಷ್ಟೊಂದು ಪ್ಲೇಟ್ಗೆ, ನಿಮ್ಮ ಪ್ಲೇಟ್ಗೆ ಎಷ್ಟು ಕೊಡ್ತೀರಾ ಇದನ್ನ? 6 ರಿಂದ 7 ಸರ್. 6 ರಿಂದ 7 ಒಂದು ಪ್ಲೇಟ್ಗಾ? ಹೌದು. ವೆರಿ ಗುಡ್. ತುಂಬ ಜನ ಮಕ್ಳಿಗೆ ಇಷ್ಟ ಆಗುತ್ತೆ. ಸಾಕಣ? ಸಾಕಲ್ಲ? ಸಾಕು. ಪ್ರಶಾಂತ್ ಹೋಟ್ಲದ ಲೆಮನ್ ಕಬಾಬ್, ಲೆಮನ್ ಚಿಕನ್ ಕಬಾಬ್ ಅನ್ನ ಮಾಡಿದ್ದಾರೆ. ನೀವು ಪ್ರಶಾಂತ್ ಹೋಟೆಲ್ ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್, ಗಾಂಧಿ ಬಜಾರ್, ಗಾಂಧಿನಗರ, ಬಸವೇಶ್ ನಗರ, ಜೆ.ಪಿ. ನಗರ, ಜಯನಗರ, ತ್ಯಾಗರಾಜ್ ನಗರ. ಈಗ ಪೀಣ್ಯ ದಾಸಳಿ ಮೆಟ್ರೋ ಸ್ಟೇಷನ್ ಪಕ್ಕ ನೀವು ಪ್ರಶಾಂತ್ ಹೋಟೆಲ್ ನಾಟಿ ಸ್ಟೈಲ್ ಡೀಲಕ್ಸ್ ಅನ್ನ ಶುರು ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಶನಿವಾರ ಭಾನುವಾರ 6 ರಿಂದ 8 ಗಂಟೆ ನಾನಿರ್ತೀನಿ. ಬನ್ನಿ, ನನ್ನ ಜೊತೆ ಒಳ್ಳೆ ಊಟ ಮಾಡ್ಬೋದು. ಬನ್ನಿರಿ ಕುಮಾರ್, ಏನಾಗಲ್ಲ ಬನ್ನಿರಿ, ಕುತ್ಕೊಳ್ರಿ. ಹೆಂಗ್ ನಡೀತಾ ಇದೆ ಬಿಸ್ನೆಸ್ ಎಲ್ಲ? ಚೆನ್ನಾಗಿದೆ ಸರ್. ಟೇಸ್ಟ್ ಮಾಡೋಣ? ಮಾಡಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಒಂದು ಚಿಕನ್ ಅನ್ನ ಮಾಡಿದ್ದಾರೆ. ಲೆಮನ್ ಚಿಕನ್ನು. ಯೂಶಲಿ ಲೆಮನ್ ಚಿಕನ್ ಅಲ್ಲಿ ಏನಂದ್ರೆ ನೀವು ಕಬಾಬ್ ಅನ್ಕೊಂಡ್ಬಿಟ್ಟಿರ್ತಾರೆ. ಇದು ಕಬಾಬ್ಗಿಂತ ಸ್ವಲ್ಪ ಭಿನ್ನವಾಗಿದೆ. ಹಾಕಿರುವಂತ ಮಸಾಲ ಕೂಡ ಬೇರೆದಾಗಿದೆ. ಟೇಸ್ಟ್ ಮಾಡೋಣ? ಮಾಡಿ ಸರ್. ಇಲ್ಲ, ಇದು ಬೇರೆ ರುಚಿ. ಬೇರೆ ಮಾಮೂಲಿ ಕಬಾಬ್ಗಿಂತ ಭಿನ್ನವಾಗಿದೆ. ಮಾಮೂಲಿ ಯಾಕೆಂದರೆ ಆ್ಯಕ್ಚುಲಿ ಎಲ್ಲ ಕಡೆನೂ ಕಬಾಬು ಅಂತಾರೆ. ಸ್ವಲ್ಪ ಚೇಂಜಸ್ ಕೊಡೋಣ ಅಂತ ಮಾಡಿದ್ದೀವಿ ಸರ್. ಹೊಸ ಹೋಟ್ಲ್ ಇವಾಗ ಬ್ರಾಂಚಸ್ಗೆ ಇದೇ ಥರ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಹೊಸ ಊಟ ಸಿಗುತ್ತಾ ಇದೆಲ್ಲ? ಎಲ್ಲ ಸಿಗುತ್ತೆ. ಮಾಮೂಲಿ ಇವತ್ತು ಏನು ಪ್ರಿಪೇರ್ ಮಾಡಿದ್ದೀವಿ, ಇವಾಗ ಹೋದ ವಾರದ ಏನು ಮಾಡಿದ್ವಿ, ಬಟರ್ ಚಿಕನು ಮತ್ತು ಇದು ಲೆಮನ್ ಚಿಕನ್. ಈ ವಾರದ ಏನು ಲೆಮನ್ ಚಿಕನ್ ಏನು ಮಾಡಿದ್ವಿ ಅದೆಲ್ಲ ಪ್ರಿಪೇರ್ ಆಗ್ತಾ ಇರ್ತದೆ. ಚೆನ್ನಾಗಿದೆ. ಹೊಸ ಹೊಸ ಮಾಡಿದ್ದೀರಾ? ಓಕೆ ಸರ್. ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ಪೀಣ್ಯ ದಾಸಳಿಯ ಮೆಟ್ರೋ ಸ್ಟೇಷನಿನ ಪಕ್ಕ ಅದ್ಭುತವಾಗಿರುವಂಥ ನ್ಯೂ ಪ್ರಶಾಂತ್ ಹೋಟೆಲ್ ನಾಟಿ ಸ್ಟೈಲ್ ಡೀಲಕ್ಸ್ ರೆಸ್ಟೋರೆಂಟ್ ಶುರು ಆಗಿದೆ. ಮತ್ತು ಮಕ್ಕಳಿಗೆಲ್ಲ ಹೊಸದಾಗಿ ಶುರು ಮಾಡಿದ್ದಾರೆ. ಹೇಳಿ. ಮಕ್ಕಳಿಗೆಲ್ಲ ತುಂಬ ಇಷ್ಟವಾದ ಪದಾರ್ಥ, ಚೆನ್ನಾಗಿರ್ತದೆ ನೋಡೋಕ್ಕೆ, ತಿನ್ನೋಕ್ಕೆ ಎಲ್ಲ ಟೇಸ್ಟಿಂಗ್ ಇದೆ. ಓಕೆ, ಇವೆಲ್ಲ ಸಿಗುತ್ತೆ ಅದ್ಭುತವಾಗಿರುವಂಥ ನಮ್ಮ ಡೀಲಕ್ಸ್ ರೆಸ್ಟೋರೆಂಟಲ್ಲಿ. ಇದಲ್ಲದೆ ಗಾಂಧಿನಗರ, ಬಸವೇಶ್ ನಗರ, ಜೆ.ಪಿ. ನಗರ, ಜಯನಗರ, ತ್ಯಾಗರಾಜ್ ನಗರ ಇಲ್ಲೂ ಕೂಡ ನಮ್ಮ ರೆಸ್ಟೋರೆಂಟ್ಗಳೆಲ್ಲ ಇದೆ. ನೋ ಪ್ರಾಬ್ಲಮ್. ಹೊಸ ರೆಸ್ಟೋರೆಂಟು, ಡೀಲಕ್ಸು, 200 ಜನ ಫ್ಯಾಮಿಲಿ ಕುತ್ಕೋಬೋದು. ಅದ್ಭುತವಾದಂಥ ಪಾರ್ಟಿ ಹಾಲ್ ಇದೆ. ಒಂದ್ಸರಿ ಟ್ರೈ ಮಾಡಿ. ಯಾಕಂದರೆ ಪೀಣ್ಯ ದಾಸರಲ್ಲಿ, ಜಾಲಹಳ್ಳಿ ಕಡೆ ಎಲ್ಲ ಒಳ್ಳೆ ಒಂದು ರೆಸ್ಟೋರೆಂಟು, ನಾಟಿ ಸ್ಟೈಲ್ ರೆಸ್ಟೋರೆಂಟೇ ಇರಲಿಲ್ಲಪ್ಪ. ಎಲ್ಲರೂ ಮಲ್ಲೇಶ್ವರಮ್ಮು, ರಾಜನಗರ ಬಂದು ತಿನ್ನಬೇಕಾಗಿತ್ತು. ಒಳ್ಳೆ ರೆಸ್ಟೋರೆಂಟ್ನ ಮಾಡಿದ್ದಾರೆ. ಹೋಗಿ
ಎಂಜಾಯ್ ಮಾಡಿ. ಶನಿವಾರ ಭಾನುವಾರ 6 ಗಂಟೆಗೆ ನಾನು ಸಿಗ್ತೀನಿ. ಥ್ಯಾಂಕ್ ಯು ಕುಮಾರ್, ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಒಳ್ಳೆ ಒಂದು ಲೆಮನ್ ಚಿಕನ್ ಕಬಾಬನ್ನು ಮಾಡಿದ್ದಾರೆ. ರುಚಿಯಾಗಿದೆ ರೀ, ಅದ್ಭುತವಾಗಿ ರುಚಿಯಾಗಿದೆ. ಯಾಕಂದರೆ ಯಾವಾಗಲೂ ಕಬಾಬ್ ಪೌಡ್ರ್ ತಂದು ಮಾಡ್ಕೊಳ್ಳೋದಕ್ಕಿಂತ ಭಿನ್ನವಾಗಿದೆ, ರುಚಿಯಾಗಿದೆ. ದಯವಿಟ್ಟು ನಿಮ್ಮಲ್ಲಿ ಇವತ್ತೇ ಚಿಕನ್ ತಂದಿದ್ದೀರಿ, ಮಾಡ್ಕೊಳ್ಳಿ, ರುಚಿಯಾಗಿ ತಿನ್ಕೊಳ್ಳಿ. ಲೆಮನ್ ಕಬಾಬ್ ಮಾಡೋ ವಿಧಾನ: ಒಂದು ಪ್ಲೇಟಿಗೆ ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಪೇಸ್ಟ್, ಮೊಟ್ಟೆ, ಗ್ರೀನ್ ಚಿಲ್ಲಿ ಪೇಸ್ಟ್, ಕರಿಬೇವು, ಜೀರಿಗೆ ಪುಡಿ, ಉಪ್ಪು, ವಿನಿಗರ್, ಫುಡ್ ಕಲರ್, ಕಾರ್ನ್ ಫ್ಲೋರ್, ಕಡಲೆ ಹಿಟ್ಟು, ಚಿಕನ್ ಮಸಾಲ, ತಂದೂರಿ ಮಸಾಲ ಹಾಕಿ ಚೆನ್ನಾಗಿ ಕಲಸಿ ಅರ್ಧ ಗಂಟೆ ನೆನೆಯಲು ಬಿಡಿ. ನಂತರ ಕಾದ ಎಣ್ಣೆಯಲ್ಲಿ ಕರೆದರೆ ಲೆಮನ್ ಕಬಾಬ್ ನಿಮ್ಮನೆಯಲ್ಲೂ ರೆಡಿ. ಓಕೆ, ಏನು ಅನ್ನಿಸ್ತು? ಅದ್ಭುತವಾಯ್ತಾ ಕಾರ್ಯಕ್ರಮ? ಸಖತ್ತಾಗಿತ್ತಾ? ಖುಷಿಯಾಗಾಯ್ತಾ? ಒಳ್ಳೊಳ್ಳೆ ಅಡುಗೆ ನೋಡಿದ್ರಾ? ಒಳ್ಳೆ ತಿನ್ನೋದು ನೀವು, ನೋಡೋದು ನಾವು. ಇದೇನು ರೀ ಕತೆ ಅಂತ ಇದ್ದೀರಾ? ಬನ್ನಿ ರೀ, ನೀವು ಅಡುಗೆ ಮಾಡ್ಬೋದು, ಆರಾಮಾಗಿ ಬನ್ನಿ. ನಿಮ್ಮ ಕೈ ರುಚಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದಾರೆ ನಮ್ಮ ನ್ಯೂ ಪ್ರಶಾಂತ್ ಭಟ್ ಅವರು, ಮುರಳಿಯವರೇ, ಶನಿವಾರ ಭಾನುವಾರ ಹೊಸದಾಗಿ ಡೀಲಕ್ಸ್ ರೆಸ್ಟೋರೆಂಟನ್ನು ಓಪನ್ ಮಾಡಿದ್ದೀವಿ. ದಯವಿಟ್ಟು 6 ರಿಂದ 8 ಗಂಟೆಗೆ ಬಂದಿದ್ಬಿಡಿ ಅಂತ ಹೇಳಿದರೆ 4 ವಾರಗಳ ಕಾಲ ಆ ಹೋಟ್ಲಲ್ಲಿ ಇರ್ತಾ ಇದ್ದೀವಿ. 6 ರಿಂದ 8 ಗಂಟೆಗಳ ಕಾಲ ಬನ್ನಿ, ನಮ್ಮ ಜೊತೆ ಊಟ ಮಾಡಿ ಅಂತ ತಿಳಿಸಿ ನಮ್ಮ ಇವತ್ತಿನ ಮುರಳಿ ಮಿಲ್ಟ್ರಿ ಹೋಟೆಲ್ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ.